ಇದೆ. ದೈವ ಏನು ಪಂಜುರ್ಲಿ ದೈವ ಅದು ಆ್ಯಕ್ಟ್ ಮಾಡೋರು ಲೈಕ್ ದೈವ ನರ್ತಕ ಆ ಥರ ರಿಷಬ್ ಶೆಟ್ಟಿಯವರ ಮೇಲೆ ಮಡಿಲಲ್ಲಿ ಮಲ್ಕೊಂಡ್ರು ಆ ಥರ ಅಲ್ಲ. ಅದರ ಬಗ್ಗೆ ಆ ಕಾಂಟ್ರವರ್ಸಿ ನೋಡಿದಾಗ ಆಮೇಲೆ ನನ್ನ ಕೊರಗಜ್ಜ ಫಿಲ್ಮಿಗೂ ಆಗಿರುವಂತಹ ಒಂದು ಕೆಲವು ಕಮೆಂಟ್ಸ್ಗಳನ್ನು ನೋಡಿದಾಗ ಯಾವುದೋ ಒಂದು ರೀತಿ ಒಂದು ಹುನ್ನಾರ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದರ ವಿರುದ್ಧ ನಮ್ಮ ದೈವಗಳನ್ನು, ನಮ್ಮ ಭಾಗದ ಕರಾವಳಿ ದೈವಗಳನ್ನು ಸಿನಿಮಾದಲ್ಲಿ ತರಬಾರ್ದು, ತೋರಿಸಬಾರ್ದು ಅನ್ನೋ ಥರ ಹೇಳ್ತಾ ಇದ್ದಾರೆ. ಬಟ್ ನಂಗೆ ಅದಿನ್ನೂ ಯಾಕಂತ ಅರ್ಥ ಆಗ್ತಾಯಿಲ್ಲ. ದೈವ ಅಂತ ಆಗೋದು ಯಾವಾಗ? ಒಂದು ವ್ಯಕ್ತಿ ಜೀವಿತಾವಧಿ ಮುಗಿದ ಮೇಲೆ ಅವನು ಮೊದಲು ಮನುಷ್ಯನಾಗಿರ್ತಾನೆ. ನೀವು ರಾಮ ತಗೊಳ್ಳಿ, ಕೃಷ್ಣ ತಗೊಳ್ಳಿ, ಜೀಸಸ್ ಯೇಸು ತಗೊಳ್ಳಿ, ಯಾರನ್ನು ತಗೊಳ್ಳಿ, ಫಸ್ಟ್ ಮನುಷ್ಯರಾಗಿರ್ತಾರೆ. ಅವ್ರು ಮನುಷ್ಯರಾಗಿದ್ದುಕೊಂಡು ಒಳ್ಳೆಯ ಕರ್ಮ, ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಆಟೋಮೆಟಿಕ್ಕಾಗಿ ಅವರಿಗೆ ದೈವತ್ವ ಬರುತ್ತೆ. ಯಾವುದೇ ಮನುಷ್ಯ ಸತ್ತಾಗ ನಾವೀಗ ಶ್ರಾದ್ದಕ್ಕೆ ಅಥವಾ ವೈಕುಂಠ ಸಮಾರಾಧನೆಗೆ ಇನ್ವಿಟೇಷನ್ ರೆಡಿ ಮಾಡ್ತೀವಲ್ವ, ಆ ಇನ್ವಿಟೇಷನ್ ಏನಂತ ಹಾಕ್ತೇವೆ? ಅವನು ದೈವಾಧೀನರಾದ ಅಂತ ಹಾಕ್ತೇವೆ. ಅಂದರೆ ಅವನು ದೈವದ ಅಧೀನರಾದ. ಇಲ್ಲಿ ದೈವ ಅಂದರೆ ನಮ್ಮ ಕಡೆ ಭೂತ ಅಂತಲ್ಲ. ಈಗ ದೈವಾಂಶ ಸಂಭೂತ ಅಂತ ಹೇಳ್ತೀವಿ, ಇಲ್ಲ ವಸುದೈವ ಕುಟುಂಬಕ್ಕೆ ಅಂತ ಹೇಳ್ತೀವಿ. ದೈವ ಅಂದರೆ ಏನದು? ದೇವರು. ಆ ಮನುಷ್ಯನ ಜೀವಿತಾವಧಿ ನಂತರ ಅವನ ಆತ್ಮ ಏನು ಹೋಗಿ ಸೇರ್ತದೆ, ಅದನ್ನು ಆ ಸೇರುವಂಥ ಇದನ್ನು ನಮ್ಮ ಕಲ್ಪನೆ ಏನಂದರೆ ದೇವರ ಹತ್ರ ಸೇರಿಕೊಂಡ, ವೈಕುಂಠನ ಹತ್ರ, ವಿಷ್ಣು ಹತ್ರ ಸೇರಿಕೊಂಡ, ವಿಷ್ಣುಪಾದ ಸೇರಿಕೊಂಡ, ಲೈಕ್ ಎವ್ರಿಥಿಂಗ್ ಈಸ್ ಬಿಕಮ್ ಗಾಡ್ಲಿ ಅಂತ ಅನ್ನುವಂಥ ನಾವು ಪೂಜ್ಯ ಭಾವನೆಯಿಂದ ಅದನ್ನು ನೋಡ್ತೀವಿ. ಮನುಷ್ಯ ಅವನ ಜೀವಿತಾವಧಿ ಮುಗಿದ ನಂತರ ಇವಾಗಿರುವಂಥ ದೈವಗಳು ನೀವು ನೋಡಿರ್ಬೋದು. ಈಗ ಪಂಜುರ್ಲಿಯನ್ನು ಮಲ್ರಾಯ ಅಂತ ಹೇಳ್ತೀವಿ ನಮ್ಮ ಕಡೆ, ಅಥವಾ ಬೇರೆ ಬೇರೆ, ಇವರೆಲ್ಲ ಮನುಷ್ಯರಾಗಿದ್ದವರು. ನಿಮ್ಗೆ ಅದರ ಬಗ್ಗೆ ಇನ್ನೂ ಸ್ವಲ್ಪ, ಯಾಕಂದರೆ ಈಗ ನಡೆಯುವಂಥ ಕಾಂಟ್ರವರ್ಸಿ ಮಾಡುವಂಥವ್ರು, ಅದರ ಬಗ್ಗೆ ಆಕ್ಷೇಪಣೆ ಎತ್ತುವವರು ಬಹುಶಃ ದೈವದ ಬಗ್ಗೆ ಒಂದು ರೀತಿಯ ಪರಿಕಲ್ಪನೆ ಇಲ್ಲ ಅವರಿಗೆ. ದೈವ ಅಂದರೆ ಏನು, ಗುಳಿಗ ಅಂದರೆ ಏನು, ಕಲ್ಲುಟ್ಟಿ ಅಂದರೆ ಏನು, ಪಂಜುರ್ಲಿ ಅಂದರೆ ಏನು ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಗುಳಿಗನ್ನು ನೋಡಿದವರು ಯಾರು? ನನ್ನ ಗುಳಿಗೆ ಹೀಗೆ ಇರಬೇಕು ಅಂತ ಹೇಳಲಿಕ್ಕೆ ಇವರು ಯಾರು ನೋಡಿದ್ದಾರೆ ಗುಳಿಗನ್ನು? ಯಾರು ಪಂಜುರ್ಲಿಯನ್ನು ನೋಡಿದ್ದಾರೆ? ಇಲ್ಲ ನಂತರ ಫೋಟೋ ಇದೆ, ಪಂಜುರ್ಲಿ ಹೀಗಿದ್ರು, ಗುಳಿಗ ಇದು ಹೀಗಿದೆ ಅಂತ ಹೇಳಿದ ಇದೆಯಾ? ನನಗೂ ಅಷ್ಟೇ ಕಮೆಂಟ್ ಹಾಕ್ತಾ ಇದ್ದಾರೆ, ಕೆಟ್ಟದಾಗೆ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ಈಗ ರಿಷಬ್ ಅವರು ಒಂದು ಹರಕೆ ಕೋಲ ಮಾಡಿದಾಗ ನಮ್ಮ ಭಾಗದಲ್ಲಿ ಏನಿದೆ ಅಂದರೆ, ಯಾರು ಆ ಪೂಜೆ ಕೋಲ ಸಲ್ಲಿಸ್ತಾರೆ, ಇಟ್ಸ್ ಲೈಕ್ ಹರಕೆ ಸಲ್ಲಿಸುವವರು ನಾವೆಲ್ಲ ದೇವರನ್ನು, ಆ ದೈವಗಳನ್ನು, ಭೂತಗಳನ್ನು ನಾವು ಅದು ನಮ್ಮನ್ನು ರಕ್ಷಿಸುವ ತಾಯಿ ತಂದೆ ಸಮಾನ ಸ್ಥಾನದಲ್ಲಿ ನೋಡ್ತೀವಿ. ಅದು ಕೂಡ ಹೇಳ್ತದೆ, ನಿನ್ನ ಕಣ್ಣಲ್ಲಿ ಕಣ್ಣೀರು ಹಾಕಲಿಕ್ಕೆ ಬಿಡೋಲ್ಲ ಅಂತ. ನಾನು ನನ್ನ ಕೊರಗಜ್ಜೆ ಸಿನಿಮಾ ಮಾಡಲಿಕ್ಕೆ ಹೋದಾಗ ಅಲ್ಲಿ ಪುತ್ತೂರಲ್ಲೆಲ್ಲೋ ಸೆಟ್ ಆಗ್ತಾ ಇದ್ದಾಗ ಸೆಟ್ ವರ್ಕರ್ಸ್ ಎಲ್ಲ ಮತ್ತೆ ತಪ್ಪಿ ಬೀಳ್ತಾಯಿದ್ರು. ಕೆಲವ್ರನ್ನ ಸ್ಥಳೀಯರು ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು, ಕೆಲವರು ಏನೋ ಅವರಿಗೆ ಅರಿಶಿನ ನೀರೆಲ್ಲ ಹಾಕಿ ಅದನ್ನು ಇದು ಮಾಡ್ತಾಯಿದ್ರು. ಕೊನೆಗೆ ಅದನ್ನು ಯಾವುದೋ ಒಂದು ಅಸ್ಟ್ರಾಲಜರ್ ಹತ್ರ ಕೇಳಿದಾಗ ಅದು ನಾನು ಹಾಕ್ತಿರೋ ಸೆಟ್ ಅಂತೆ, ಅದು ಗುಳಿಗನ ಸವಾರಿರೋ ಜಾಗ, ಅದು ಕಾಡು ಆ್ಯಕ್ಚುಲಿ, ನಂಗೆ ಗೊತ್ತಿರಲಿಲ್ಲ. ನಾನು ಬಾಂಬೆಯಲ್ಲಿದ್ದೆ, ನಮ್ಮವ್ರು ಸೆಟ್ ಎರೆಕ್ಟ್ ಮಾಡ್ತಾಯಿದ್ರು. ಆಮೇಲೆ ಹೇಳಿದರು ಇಲ್ಲ ಆಮೇಲೆ ಅಸ್ಟ್ರಾಲಜರ್ ಅದನ್ನೇ ಕಂಟಿನ್ಯೂ ಮಾಡಿ ಹೇಳಿದರು, ನಿಮ್ಮ ಮನೆಯಲ್ಲಿ ಕೂಡ ಗುಳಿಗ ಇದೆ ಅಂತ ಹೇಳಿದರು. ಬಟ್ ನಾನು ಬಾಂಬೆಯಲ್ಲಿರೋದ್ರಿಂದ ಸುಮಾರು 14-15 ವರ್ಷದ ಆ ಕಡೆ ಹೋಗಿರಲಿಲ್ಲ. ನಾನು ನೋಡುವಾಗ ಮನೆ ಒಳಗಡೆ ಕೂಡ ದೈವಗಳಿತ್ತು. ಆಮೇಲೆ ನಾನು ಅದಕ್ಕೆ ಗುಡಿ ಕಟ್ಟಿ ಅದಕ್ಕೆ ಕೋಲ ಕೊಟ್ಟೆ, ಕಲ್ಲುಟ್ಟಿ, ಗುಳಿಗ, ಈಗ ಕೊರಗಜ್ಜ ಕೋಲ ಕೊಡ್ತಾ ಇದ್ದೇನೆ. ಅಲ್ಲಿ ಕೂಡ ಮೊದಲಿನ ವರ್ಷ ಕೋಲ ಕೊಟ್ಟಾಗ ಕಲ್ಲುಟ್ಟಿ ನನ್ನನ್ನು ಹಿಡ್ಕೊಂಡು ಹೇಳಿತು, ನಿನ್ನ ಕಣ್ಣಲ್ಲಿ ಕಣ್ಣೀರು ಹಾಕಿ ಬಿಡೋಲ್ಲ ಅಂತ. ಈಗ ಅದು ದೈವ ಆ ಥರ ಹೇಳಿದ್ದು ನಾಟಕ, ಅದು ರಿಷಬಿಗೆ ಪಾರ್ಶಾಲಿಟಿ ಮಾಡಿದೆ ಅಂತ ಹೇಳುವಾಗ ಈ ಕೋಲ ಸೇವೆ ಆಗಿದ್ರೆ ಸುಳ್ಳು ಅಂತಾಯ್ತಲ್ವಾ? ನಾವು ದೈವ ಕಟ್ಟುವವ್ರನ್ನ ಪ್ರಶ್ನೆ ಮಾಡಿದರೆ ಅದೇ ಸುಳ್ಳು ಅಂತಾಯಿತು. ನಾನು ಇತ್ತೀಚೆಗೆ ಅಂದರೆ ಸುಮಾರು ಒಂದು 15-20 ವರ್ಷದ ಕೆಳಗೆ ಒಮ್ಮೆ ಹಿಂದೆ ಒಬ್ಬರು ಮಿನಿಸ್ಟರ್ ಇದ್ದರು, ನಾಗರಾಜ್ ಶೆಟ್ಟರ್ ಅಂತ ಕೇಳಿರ್ಬೋದು, ಕರ್ನಾಟಕದವರು ಮಿನಿಸ್ಟರ್ ಆಗಿದ್ದರು. ಅವರು ಮಂಗಳೂರಿನಲ್ಲಿದ್ದೆ ವಿಜಯ್ ಜಾಗದಲ್ಲಿ ಕೋಲ ಆಗಿದಾಗ ದೈವ ಬಂದು ಅವ್ರನ್ನ ಅಪ್ಕೊಂಡದ್ದು ನಾನು ನೋಡಿದ್ದೇನೆ. ಸೊ ಇದು ನಾಟಕ ಅಂತ ಹೆಂಗೆ ಹೇಳ್ತೀರಾ ನೀವು? ದೈವ ಮಾಡುವಂಥ ಅಭಿನಯವನ್ನು ನಂಬಿಕೆ ಇಲ್ಲದ ಮೇಲೆ ನೀವು ಗೂಬೆ ಕೊರಿಸಿದ್ದಾರೆ, ಅದು ನಾಟಕ ಅಂತ ಹೇಳಿದರೆ ಆ ಭೂತಾರಾಧನೆ ಸುಳ್ಳು. ಹಾಗಾದರೆ ಡೋಂಟ್ ಕಮಿಟ್ ಲೈಕ್ ಅದನ್ನು ನಾವು ಸಿನಿಮಾದಲ್ಲಿ ತೋರಿಸ್ಬಾರ್ದು, ನಾಟಕದಲ್ಲಿ ತೋರಿಸ್ಬಾರ್ದು. ಅದನ್ನು ಬೇರೆ ಬೇರೆ ವಿಧ. ಈಗ ದೇವರನ್ನು ಯಾವ ರೀತಿ ಬೇಕಾದ್ರೆ ನಾವು ಆರಾಧನೆ ಮಾಡ್ಬೋದಲ್ಲ. ಒಬ್ಬರ ಅಲಂಕಾರ ಒಂದೊಂದು ರೀತಿ ಇರುತ್ತೆ. ಅಲ್ಲೆಲ್ಲೋ ಒಂದು ಕಡೆ ನಾವು ನೋಡ್ತೇವೆ ಆಂಜನೇಯ ಸ್ವಾಮಿಗೆ ಪೂರ್ತಿ ಕೇಸರಿ ಬಣ್ಣ ಹಚ್ಕೊಂಡು ಆರಾಧನೆ ಮಾಡ್ತಾರೆ. ಇನ್ನೊಂದೆಲ್ಲೋ ಕಡೆ ನೋಡ್ತೇವೆ ಆಂಜನೇಯ ಸ್ವಾಮಿ ಪೂರ್ತಿ ವೀಳ್ಯದೆಲೆ ಅಲಂಕಾರ ಮಾಡ್ತೇವೆ. ಇಟ್ ಡಿಪೆಂಡ್ಸ್, ಅವ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಅವನಿಗೆ ಗೊತ್ತು, ಅವನ ಭಕ್ತಿ, ಅವನ ಶ್ರದ್ಧೆ. ಅದನ್ನು ಯಾರು ನಾವು ಕೇಳಲಿಕ್ಕೆ ಹೀಗೆ ಮಾಡಬೇಡಪ್ಪ ಅಂತ? ಯಾಕೆ ದೈವಾರಾಧಕ ಏನು ದೈವ ನರ್ತಕ ರಿಷಬಿಗೆ ಪಾರ್ಶಾಲಿಟಿ ಮಾಡಿದರು? ಕಾಂತಾರ ಹಿಟ್ಟಾಯಿತು ಅದಕ್ಕೋಸ್ಕರ ಪಾರ್ಶಾಲಿಟಿ ಮಾಡ್ತಾರೆ? ನೋ. ಸಿನಿಮಾ ಆ್ಯಕ್ಚುಲಿ 95% ರಿಸ್ಕ್ ಬಿಸ್ನೆಸ್. ಇಟ್ಸ್ ನಾಟ್ ಓನ್ಲಿ ಬಿಸ್ನೆಸ್, ಹೈಯೆಸ್ಟ್ ರಿಸ್ಕ್ ಇರುವಂಥ ಬಿಸ್ನೆಸ್. ಅಲ್ಲಿ ಯಾರೋ ಒಬ್ಬರು ಕೋಟ್ಯಾಂತರ ಬಂಡವಾಳ ಹೂಡಿರ್ತಾರೆ. ಅವರು ಏನೋ 100 ಹರಕೆಗಳನ್ನ ಹೊತ್ತಿರ್ತಾರೆ ನನ್ನ ಸಿನಿಮಾ ಯಶಸ್ಸಾಗಲಿ ಅಂತ. ಅಪ್ಪಿತಪ್ಪಿ ಯಶಸ್ಸಾದ ಸಿನಿಮಾಕ್ಕೆ ಅವನು
ಮನಸ್ಸಿನ ಒಂದು ಮನಸ್ಸಾಕ್ಷಿ ಪ್ರಕಾರ ಹೋಗಿ ಕೋಲ ಕೊಡ್ತಾನೆ, ಹರಕೆ ಸಲ್ಲಿಸ್ತಾನೆ. ಆವಾಗ ದೈವ ತಪ್ಕೊಳ್ಳುತ್ತೆ, ನಿನ್ನನ್ನು ಕಷ್ಟ ದಾರಿಯಿಂದ ಹೊರಗೆ ತರ್ತೇನೆ ಅಂತ ಹೇಳುತ್ತೆ. ಡೋಂಟ್ ಕಮೆಂಟ್ ಸಚ್ ಬ್ಯಾಡ್ ಕಮೆಂಟ್ ಆನ್ ದೈವಾರಾಧನೆ ಆರ್ ರಿಷಬ್ ಶೆಟ್ಟಿ. ಡೋಂಟ್ ಡೂ ದ್ಯಾಟ್. ದೈವಾರಾಧನೆ ಅದೊಂದು ಪೂಜ್ಯನೀಯ ಭಾವದಿಂದ ನೋಡಿ. ನಮ್ಮ ಕೊರಗಜ್ಜಿಗೂ ಈಗ ಭಾಳಷ್ಟು ಪಾರ್ಶಾಲಿಟಿ ಕಮೆಂಟ್ಸ್ ಬರ್ತಾ ಇದೆ. ನನ್ನ ಶೂಟಿಂಗ್ ಟೈಮಲ್ಲಿ ನನಗೆ ಭಾಳಷ್ಟು ತೊಂದರೆಗಳನ್ನ ಕೊಟ್ಟರು. ಗುಂಡಾಯಿಸಮ್ ರೌಡಿಗಳು ಬಂದು ತೊಂದರೆ ಕೊಟ್ಟರು, ಶೂಟಿಂಗ್ ನಿಲ್ಲಿಸಿದ್ರು 3 ಸರ್ತಿ. ಇದೆಲ್ಲ ಯಾಕೆ ನಡೀತಾ ಇದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಬಹುಶಃ ಒಂದು ವರ್ಗದ ಜನ ಇದನ್ನು ಮಾಡ್ತಾ ಇದೆ ಅನಿಸ್ತಾ ಇದೆ ನನಗೆ. ಐ ಥಿಂಕ್ ಏನೋ ಒಂದು ಹುನ್ನಾರ ಇದು ನಮ್ಮ ಭಾಗದ ದೈವಗಳನ್ನು. ಈಗ ರಿಷಬ್ ಕಾಂತಾರ ಮಾಡಿದ ಮೇಲೆ ಇವತ್ತು ದೇಶಾದ್ಯಂತ ಒಂದು ದೈವಾರಾಧನೆ ಕಲ್ಪನೆ, ದೈವಾರಾಧನೆ ಹೀಗಿತ್ತು ಅಂತ ಆಯಿತು. ಮೊನ್ನೆ ನಾನು ಕೋಲ ನೋಡಿದಾಗ ಎಷ್ಟು ಜನ ಬಂದಿರು, ನೀವೆಲ್ಲ ಬಂದಿರ್ಬೋದು, ನೋಡಿರ್ಬೋದು. ಎಷ್ಟು ವಿಜೃಂಭಣೆಯಿಂದ ಆಯಿತು, ಎಷ್ಟು ಭಕ್ತಿ ಭಾವ ಅಲ್ಲಿ, ಶ್ರದ್ಧೆಯಿಂದ ಜನ ಅದನ್ನು ಅಪ್ಕೊಂಡ್ರು. ಆರಾಧನೆ ಮುಖಾಂತರ ಈಗ ಅಲ್ಲಿ ಕೂಡ ಹರಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ನಮ್ಮ ಒಂದು ದೇವರಿಗೆ ಪ್ರಚಾರ ಕೊಟ್ಟು ದೇವರ ಒಂದು ಶಕ್ತಿಯಂತ ನಾವು ತೋರಿಸಬೇಕು. ದೇವರ ನಾವು ಗೂಡಲಿಟ್ಲಿ ಸಾಕ್ಲಿಕ್ಕೆ ಏನದು ದೇವರನ್ನು ಮೃಗಾಲಯದಿರೋ ಪ್ರಾಣಿ ಅಲ್ಲ. ನಮ್ಮ ದೈವಗಳು, ನಮ್ಮ ಗುಳಿಗ, ನಮ್ಮ ಕಲ್ಲುಟ್ಟಿ, ನಮ್ಮ ಪಂಜುರ್ಲಿ, ನಮ್ಮ ಮಲ್ರಾಯ, ಜಾರಂದಾಯ, ಅದು ನೀವು ಪಂಜರದಲ್ಲಿಟ್ಟು ಸಾಕಬೇಕಾದ ಪ್ರಾಣಿ ಅಲ್ಲ. ಅದು ಹೊರಗೆ ಬರಲಿ, ಅದನ್ನು ಜನರು ಆರಾಧಿಸಲಿ. ಅದು ಜನರ ಕಷ್ಟಗಳಿಗೆ, ಜನರ ನೋವುಗಳಿಗೆ ಸ್ಪಂದಿಸ್ತದೆ. ನಿಮಗೆ ಭಕ್ತಿ ಇದ್ದರೆ ದಯವಿಟ್ಟು ಅದರ ಮೇಲೆ ನೀವು ತಪ್ಪು ಕಲ್ಪನೆ ಅಥವಾ ಅದರ ಮೇಲೆ ತಪ್ಪು ಪ್ರಶ್ನೆಗಳನ್ನು ಎತ್ತಬೇಡಿ, ಅದರ ಮೇಲೆ ತಪ್ಪು ಹೊರಿಸಬೇಡಿ. ಏನೋ ಸ್ವಲ್ಪ ಕೆಲವರು ದೈವಾರಾಧನೆ ಭೂತಾರಾಧನೆ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಅವರು ಸ್ಟಡಿ ಮಾಡಿರಲ್ಲ. ಅಲ್ಲಿ ಏನು ನಡೀತಾ ಇದೆ, ದೈವ ಕಟ್ಟುವವನನ್ನು ಇವತ್ತಿಗೂ ಕೂಡ ಅಷ್ಟೇ, ಆ ದೈವ ಕಟ್ಟುವಂಥ ಜನಾಂಗದವ್ರನ್ನ ಗುಡಿ ಒಳಗಡೆ ಸೇರಿಸಲ್ಲ. ಗೊತ್ತಾ ನಿಮಗೆ? ಅಸ್ಪೃಶ್ಯತೆ ನೋಡ್ತಾ ಇರೆ, ಅದನ್ನು ಪ್ರಶ್ನೆ ಮಾಡಿ. ದೈವದ ಒಂದು ಆರಾಧನೆ ಭೂತಕೋಲ ನಡೆದಾಗ ಕೊನೆಗೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಒಂದೊಂದು ವರ್ಗದ ಒಂದೊಂದು ಜಾತಿಯವ್ರನ್ನ ಕರೆದು ಅಲ್ಲಿ ಗೌರವ ಕೊಡ್ತಾರೆ. ಒಂದು ಕಮ್ಯುನಿಟಿ, ಇವನಿಗೆ ಶ್ರೇಷ್ಠ ಕಮ್ಯುನಿಟಿ, ಇವನಿಗೆ ಮೊದಲ ಗೌರವ, ಇವನು ಸೆಕೆಂಡ್ ಕಮ್ಯುನಿಟಿ, ಇವನಿಗೆ 2ನೇ ಜಾತಿ, ಇವನಿಗೆ ಈ ಗೌರವ. ಮೊನ್ನೆ ನಾನು ಕೋಲ ಮಾಡಿದಾಗ ಒಂದೊಂದು ಜಾತಿಯವ್ರನ್ನ ಕರೆದ್ರು. ಒಂದು ಜಾತಿ ಆಯಿತು, ಇನ್ನೊಂದು ಜಾತಿ ಆಯಿತು. ಆ ಜಾತಿಯವರು ನನ್ನ ಫ್ರೆಂಡ್ಸೇ ಆಗಿದ್ದರು. ನನ್ನ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಕೇಳಿದರು, ನನ್ನ ಲಿಸ್ಟಲ್ಲಿ ನನ್ನ ಹೆಸರು ಇಲ್ವಾ ಅಂತ. ಪಾಪ ನೋಡಿ, ಇನ್ನೂ ಆ ಜಾತಿ ಪದ್ಧತಿ ಯಾವುದೋ ಭೂತಾಳ ಪಾಂಡ್ಯ ಮಾಡಿದ ಕಟ್ಟು. ಇದು ಏನು ನಮ್ಮ ಭೂತಕೋಲ ಇದೆ, ಅದು ಭೂತಾಳ ಪಾಂಡ್ಯ ಅಂತ ಒಬ್ಬ ಇದ್ದ, ಭಾಳ ಹಿಂದೆ. ಈ ಭೂತದ ಕಲ್ಪನೆ ಭಾಳ ಹಿಂದೆ ಹೋಗ್ಬೇಕದು. ಅವನು ಮಾಡಿದ ಕಟ್ಟಳೆ, ಅವನು ಮಕ್ಕಳ ಕಟ್ಟನ್ನು ತೆಗೆದು ಹಳೆಯ ಕಟ್ಟಾಗಿ ನಮಗೆ ನಮಗೂ ಈಗ ಅಷ್ಟೇ, ನಮ್ಮ ಕಟ್ಟೇನು ನಮಗೆ ತಂದೆಯಿಂದ ಬರೋದಕ್ಕಿಂತ ನಮ್ಮ ತಾಯಿದು ನಮಗೆ ಕಂಟಿನ್ಯೂ ಆಗುತ್ತೆ. ಹಕ್ಕುಗಳಾಗಲಿ, ಅದಕ್ಕೆ ಸಂಬಂಧಪಟ್ಟ ಏನೇ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿಗಳಾಗಲಿ ತಾಯಿದು ಬರುತ್ತೆ ನಮಗೆ. ನಮ್ಮ ಗೋತ್ರಗಳು ಅಷ್ಟೇ ತಾಯಿಗೆ ಜೋಡಣೆ ಆಗುತ್ತೆ. ಇಲ್ಲ ಹೆಚ್ಚಿನ ಕಡೆ, ಈ ಕಡೆ ಎಲ್ಲ ನಿಮ್ಮ ಕಡೆ ಎಲ್ಲ ಮಕ್ಕಳ ಕಟ್ಟಿರ್ಬೋದು, ನಮ್ಮ ಕಡೆ ಹಳೆಯ ಕಟ್ಟು. ಅದನ್ನು ಶುರು ಮಾಡಿದ ಭೂತಾಳ ಪಾಂಡ್ಯ. ಇವು ಸ್ಟಡಿ ಭೂತಾಳ ಪಾಂಡ್ಯನ ಕಲ್ಚರ್ ಏನು ಅಂತ. ಈಗಿರುವ ನಾವು ದೈವಗಳ ಬಗ್ಗೆ ಹೇಳ್ತೀವಲ್ಲ, ಅದು ಭೂತಾಳ ಪಾಂಡ್ಯನ ವಂಶಸ್ಥರು 7 ಜನ ಇದ್ದಾರೆ. ಭೂತಾಳ ಪಾಂಡ್ಯನ ಒಬ್ಬ ಅಳಿಯ ಇದ್ದ, ಆ ಅಳಿಯನ ಸೊಸೆ ಹಳ್ಳಿ ಅಂತ ಅವಳ ಹೆಸರು. ಅವಳಿಗೆ ಮಕ್ಕಳಾಗಲಿ, ಅವಳ 7 ಮಕ್ಕಳು, ಅವರೆಲ್ಲ ರಾಜನ್ ದೈವ ಆಗಿದ್ದಾರೆ. ಏನು ನಾವು ಮಲ್ರಾಯ ನೋಡ್ತೇವೆ, ಜಾರಂದಾಯ ನೋಡ್ತೇವೆ, ಕಕ್ಕಿಂದಾಯ ನೋಡ್ತೇವೆ, ದುರ್ಗಲಾಯ ನೋಡ್ತೇವೆ, ಮಡಲಿಂದ ಭಾಳಷ್ಟು 7 ಜನ ಇದ್ದಾರೆ. ಅವರೆಲ್ಲ ರಾಜನ್ ದೈವ ಅಂತ. ನೀವು ಅದರ ಬಗ್ಗೆ ಕಲಿಬೇಕು. ಅಫ್ಕೋರ್ಸ್ ನಮ್ಮ ಭಾಗದಲ್ಲಿ ಏನಾಗಿದೆ ಅಂದರೆ ನನಗನ್ಸುತ್ತೆ, ಮಂಗಳೂರಿನಲ್ಲಿ ಅಥವಾ ನಮ್ಮ ಕರಾವಳಿ ತೀರದಲ್ಲಿ ಈ ದೈವಾರಾಧನೆ ಬಗ್ಗೆ ಒಂದು ಒಳ್ಳೆ ರೀತಿಯಾದ ಒಂದು ಮ್ಯೂಸಿಯಂ ಆಗಲಿ, ಆ ಒಂದು ಲೈಬ್ರರಿ ಆಗಲಿ, ಅದರ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಈಗ ತುಳು ಅಕಾಡೆಮಿ ಮಾಡ್ತಾ ಇದೆ, ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಬರೀ ಬೇಜಾನ ಪುಸ್ತಕಗಳು ಸಿಗುತ್ತೆ. ನಮ್ಮಲ್ಲಿ ಬೇರೆ ಬೇರೆ ಪ್ರಕಾರದ ಜನಪದ ಕಲೆಗಳಿದೆ. ಯಕ್ಷಗಾನ, ಭೂತದ ಕೋಲ, ಆಟಿಕಳಂಜ, ಸೋಣದ ಮದಿಮಲ್, ಭಾಳಷ್ಟು ಕಲೆಗಳಿದೆ, ಪಾಣರವ ನರ್ತನ. ಅದಕ್ಕೆ ಬೇಕಾದಂಥ ಮ್ಯೂಸಿಯಂಗಳಾಗಲಿಲ್ಲ. ಆ ಸ್ಟಡಿಗಳಾದರೆ ಬಹುಶಃ ಈ ಥರದ ಒಂದು ಕನ್ಫ್ಯೂಷನ್ ಎಲ್ಲ ಹೋಗುತ್ತೆ ಅಂತ ನನ್ನ ಭಾವನೆ. ಸರ್, ನಮ್ಮ ಪ್ರಶ್ನೆ ಏನು ಅಂದರೆ, ಮೊನ್ನೆ ರಿಷಬ್ ಸರ್ ಆಯ್ತು ಏನು ಕೋಲ, ಅವರು ದೈವನರ್ತಕರು ಆ ಥರ ತೊಡೆ ಮೇಲೆ ಕೂತ್ಕೊಂಡು ಇಟ್ಕೊಳ್ಳಲ್ಲ, ಇದು ಕೈಯಲ್ಲೇ ಇಟ್ಕೊಳ್ಳಲ್ಲ, ಅದಕ್ಕೆಂತ ವೇಷ ಹಾಕೊಂಡು ಅವಾಗ ಬರುತ್ತೆ ಅಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರೋದು. ಆ ಮುಖಕ್ಕೆ ಏನು ಬಣ್ಣ ಹಾಕ್ತಾರಲ್ಲ, ಅದಕ್ಕಿಂತ ಮುಂಚೆ ಒಂದು ಎಣ್ಣೆ ಕಟ್ಟುವ, ಒಂದು ಎಣ್ಣೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಇರುತ್ತೆ, ಆಯಿತಾ. ನಾನು ಈ ದೈವದ ಕೋಲವನ್ನು ಬಹುಶಃ ನನಗೆ ಬುದ್ಧಿ ತಿಳಿದೇನೆ. ಬಹುಶಃ ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ನೋಡ್ತಾನೆ ಇದ್ದೇನೆ.
ನಾನು 40 ವರ್ಷದಿಂದ ಭೂತಾರಾಧನೆ, ಭೂತದ ದೈವ ಕೋಲ ನೇಮೋತ್ಸವ ಎಲ್ಲ ನೋಡ್ತಾ ಇದ್ದೇನೆ, ಭಾಳ ಹತ್ತಿರದಿಂದ ನೋಡ್ತಾ ಇದ್ದೇನೆ. ನನಗೆ ಭಾಳ ಕ್ಯೂರಿಯಾಸಿಟಿ ಅದರ ಮೇಲೆ, ಅದು ವೇಷ ಹೆಂಗೆ ಕಟ್ತಾರೆ ಆ ಥರ ಎಲ್ಲ. ಈ ಎಣ್ಣೆ ಕಟ್ಟುವ ಮುಂಚೆ ಎಣ್ಣೆ ಹಾಕುವಾಗಲೂ ಕೂಡ ಅವನಿಗೆ ಮೈಯಲ್ಲಿ ಬರುತ್ತೆ, ಅವನೊಂದು ಸಣ್ಣ ತೆಂಬರೆ, ಬ್ಯಾಂಡ್ ಡ್ರಮ್ಸ್ ಇರುತ್ತಲ್ಲ, ಇದಕ್ಕೆ ನಾವು ಹೇಳ್ತೀವಿ ತೆಂಬರೆ ಅಂತ ಹೇಳ್ತಾರೆ. ಅದನ್ನು ಬಡ್ಕೊಂಡು ಆ ಭೂತದ ಹಾಡುಗಳನ್ನು ಹೇಳ್ತಾರೆ. ಅದು ಭೂತದ ಹಾಡು ಅಂದರೆ ಅದು ಪಾಡ್ದನ ಅಂತ ಹೇಳ್ತೀವಿ. ಆದರೆ ಅವರ ಕಥೆ ಇರುತ್ತೆ, ಆ ದೈವ ಎಲ್ಲಿಂದ ಬಂದಿರೋದು, ಅವರ ತಾಯಿ ತಂದೆ ಏನು, ಅವ್ನು ಮಾಡಿರೋ ಕೆಲಸ ಏನು, ಜೀವಿತಾವಧಿಯಲ್ಲಿ ಏನು ಮಾಡಿರ್ತಾನೆ, ಅಪ್ ಟು ಅವನ ಜೀವನದ ಅವಧಿ ಮುಗಿಯೋ ತನಕ ಆ ಕಥೆಗಳು, ಅದು ಕಲ್ಪಿತವೋ ಅಥವಾ ಜನಜನಿತವಾಗಿ ಬಂದಿರೋದು ಅಥವಾ ಸತ್ಯನೋ, ಅದರ ಬಗ್ಗೆ ಭಾಳಷ್ಟು ಜಿಜ್ಞಾಸೆಗಳಿದೆ. ಫೈನ್, ಬಟ್ ಅವರು ಅದು ಪಾಡ್ದನ ವರ್ಷಾಂತ ಕಾಲ, ಭಾಳ ವರ್ಷಗಳೇ ನಡೀತಾ ಇದೆ. ನೀವು ಅದರ ಬಗ್ಗೆ ಕೂಡ ಭಾಳ ಸ್ಟಡಿ ಇದೆ. ಬಟ್ ಆ ಪಾಡ್ದನಗಳನ್ನೇ ನಾವು ಅಲ್ಟಿಮೇಟ್ ಅದರದ್ದು ಆಧಾರ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ಪಾಡ್ದನಗಳು ಹೇಳುವ ಟೈಮಲ್ಲಿ ಅವನು ಎಣ್ಣೆ ತಗೊಳ್ತಾನೆ. ಅಂದರೆ ಎಣ್ಣೆ ತಗೊಂಡು ಫಸ್ಟ್ ಆ ಎಣ್ಣೆಯಲ್ಲಿ ಅವನು ವೇಷ ಹಾಕ್ತಾನೆ, ಆ ಎಣ್ಣೆ ತಲೆಗೆ ಹಾಕ್ತಾನೆ. ಆ ಏನು ಎಲ್ಲೋ ನಾವು ಪೌಡ್ರ್ ಮಿಕ್ಸ್ ಮಾಡ್ತೀವಲ್ಲ, ಅದಕ್ಕೆ ಇದೇ ಎಣ್ಣೆ ತಗೊಳ್ತಾರೆ. ಆ ಎಣ್ಣೆ ತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಕೂಡ ದೈವಗಳು ಮೈ ಮೇಲೆ ಬರುತ್ತೆ, ಆಹ್ವಾನ ಆಗುತ್ತೆ ಅವನಿಗೆ. ಕೆಲವು ನೀವು ಕೊರಗಜ್ಜೆಂದು ಮೊನ್ನೆ ನೋಡಿರ್ಬೋದು, ನೀವೆಲ್ಲರೂ ಕೊರಗಜ್ಜೆ ಬಂದಿರ್ಬೋದು ಅಂದ್ಕೊಳ್ತೀನಿ. ಮಂಗಳೂರು ನಾವು ಮಾಡಿದಾಗ ಅದು ಸ್ವಲ್ಪ ಮೈಲ್ಡ್ ದೈವ, ಅದೇನು ಬಹಳ ಆವೇಶ ಭರಿತವಾಗಿ ಮಾಡಲ್ಲ. ಕೆಲವು ದೈವಗಳು ಬಹಳಷ್ಟು ಪವರ್ಫುಲ್ ಆಗಿರುತ್ತೆ, ಭಾಳ ವೆರಿ ಫೆರೋಷಿಯಸ್. ನಮ್ಮ ಕಡೆ ಗುಳಿಗನಲ್ಲೂ ಮತ್ತಷ್ಟು ಪ್ರಭೇದಗಳಿದೆ. ರಾವ್ ಗುಳಿಗ, ಸಂಕಲೆ ಗುಳಿಗ, ಸುಬ್ಬಿ ಗುಳಿಗ ಅಂತ ಭಾಳಷ್ಟು ವಿಧಗಳಿದೆ. ಈಗ ನೀವು ಆದಿಶಕ್ತಿ ಅಂತ ಹೇಳಿದರೆ ಮತ್ತೆ ಒಂದಷ್ಟು ಅದರಲ್ಲಿ ಪ್ರಭೇದ ಇರೋ ಥರ ಇಲ್ಲಿ ಗುಳಿಗನಲ್ಲಿ ಬೇರೆಷ್ಟು ಪ್ರಭೇದಗಳು. ಪಂಜುರ್ಲಿ ಅಷ್ಟು ಭಾಳ ಫೆರೋಷಿಯಸ್ ದೈವ. ಅವುಗಳೆಲ್ಲ ಎಣ್ಣೆ ತೆಗೆದುಕೊಳ್ಳುವಂಥ ಕ್ರಿಯೆಯಲ್ಲಿ ಕೂಡ ಅವುಗಳ ಮೇಲೆ ದೈವ ಬಂದು ಅದು ಆವೇಶಭರಿತವಾಗಿ ಹರಚಾಡುತ್ತೆ. ಆ ಟೈಮಲ್ಲೂ ಕೂಡ ದೈವಕ್ಕೆ ಆ ಕೋಲ ಯಾರು ಕೊಡ್ತಾನೆ ಅವನ ಹತ್ರ ಅವನನ್ನು ತಪ್ಪಿಕೊಂಡು ಅವನ ಮಡಿಯಲ್ಲಿ ಅದು ಇರುತ್ತೆ. ಸೊ ಪ್ಲೀಸ್ ನೀವು ಈ ಥರ ಮಾಡಿದ ಹೆಂಗೆ ಕಂಟಿನ್ಯೂ ಮಾಡುವೆ? ಸೀರಿಯಸ್ ಇಶ್ಯೂ ನಾವು ಮಾತಾಡ್ತಿದ್ದಲ್ಲ. ತುಂಬ ಆಟ ಆಡ್ತಾಯಿದ್ದೆ, ನನಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಹಾಂ, ಸೊ ಈ ಥರ ದೈವ ತನಗೆ ಯಾರು ಕೋಲ ಕೊಡ್ತಾರೆ ಅವರನ್ನು ಅಪ್ಕೊಳ್ಳುವಂಥದ್ದು, ಅಥವಾ ಅವ್ರ ಹತ್ರ ಹೋಗಿ ನಾವು ಕಾಲಿಗೊಂದು ಗಗ್ಗರ ಅಂತ ಕಟ್ಕೊಳ್ತಾರೆ ದೈವದ ನರ್ತನದವರು. ಅದು ಭಾಳ ಭಾರ ಇರುತ್ತೆ, ಅದನ್ನು ಹೊಡ್ಕೊಳ್ತಾರೆ ಎದೆಗೆ, ಇಲ್ಲ ಬೆಂಕಿ ಹಚ್ಕೋತಾರೆ. ಯಾರು ನನಗೆ ಕೋಲ ಕೊಡ್ತಾರಂತ ಹೇಳುವಾಗ ಆಬ್ವಿಯಸ್ಲಿ ಅಲ್ಲ, ಈಗ ನಿಮಗೆ ಫೇವರ್ ಮಾಡುವಂಥ ಯಾರಿದ್ರೆ ನಾವು ಅವರಿಗೆ ನಾವು ಥ್ಯಾಂಕ್ಸ್ ಇರ್ತೇವೆ. ಅದು ದೈವ ಕೂಡ, ದೈವ ಆ ಮೈ ಮೇಲೆ ಬರುವಾಗ ಅದು ಪಂಜುರ್ಲಿ ಅಥವಾ ಇನ್ನೊಂದು ದೈವ ಬಂದಿರುತ್ತೋ, ಆವಾಹನೆ ಪೂರ್ತಿ ಆಗಿರುತ್ತೋ ಗೊತ್ತಿಲ್ಲ, ಬಟ್ ಅವನು ಭಾವತೀವ್ರತೆಗೆ ಒಳಗಾಗಿರ್ತಾನೆ, ಅವನು ಟ್ರಾನ್ಸ್ ಸ್ಟೇಜಿಗೆ ಹೋಗಿರ್ತಾನೆ. ನೀವಷ್ಟು ಈಗ ನಾವು ಮಾತಾಡ್ತಾ ಇರುವಾಗ ಯಾವುದೊಂದು ಕೆಲಸ ಮಾಡಿದಾಗ ಯಾರೋ ಡಿಸ್ಟರ್ಬ್ ಮಾಡಿದಾಗ ನಮಗೆ ಏನೋ ಮಾತಾಡಿದಾಗ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಲ್ವಾ? ಬಿಕಾಸ್ ಅದು ನಾವು ಭಾವತೀವ್ರತೆಗೆ ಒಳಗಾಗಿರ್ತೇವೆ, ನಾವು ಕೆಲಸದಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿರ್ತೇವೆ. ಯಾರೋ ಡಿಸ್ಟರ್ಬ್ ಮಾಡಿದಾಗ ನಮಗೆ ಅದು ಇರಿಟೇಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ. ಅಥವಾ ಅವನ ಕೆಲಸ ಏನು, ಆ ದೈವನರ್ತಕ ಅಥವಾ ನಲಿಕೆಯವರು ಅಂತ ಹೇಳ್ತೇವೆ ನಾವು, ಅವನ ಕೆಲಸ ಏನು, ಅದ್ಭುತ ರೀತಿಯಲ್ಲಿ ಪ್ರದರ್ಶನ ಮಾಡೋದು. ಅವನು ದೈವಕ್ಕೆ ಅವನು ಚಾಕ್ರಿಯ ಅಂತ ಹೇಳ್ತಾನೆ, ದೈವದ ಕೆಲಸ ಮಾಡೋ ಅಂತ ಹೇಳ್ತಾನೆ. ಅವನ ಕೆಲಸದವನು ಪರಿಪೂರ್ಣತೆ ಸಾಧಿಸಬೇಕಾದ್ರೆ ಅವನು ಟ್ರಾನ್ಸ್ ಸ್ಟೇಜಿಗೆ ಹೋಗ್ತಾನೆ. ದಿಸ್ ಟ್ರಾನ್ಸ್ ಸ್ಟೇಜ್ ಏನು ದೈವಾರಾಧನೆ ಕಲ್ಪನೆ ಇರೋದು ಶಮನಿಸಮ್. ಅದು ಸೈಬೀರಿಯಾ ದೇಶದಿಂದ ಆರಂಭವಾಗಿರೋದು, ನಮ್ಮ ಕರಾವಳಿಯಲ್ಲಿ ಆರಂಭವಾಗಿರೋದಲ್ಲ. ಸೈಬೀರಿಯಾ, ನಾರ್ವೆ, ಮೆಕ್ಸಿಕೋ, ಆಫ್ರಿಕನ್ ಕಂಟ್ರಿ, ಇಲ್ಲೆಲ್ಲ ಶಮನಿಸಮ್ ರೀತಿಯಲ್ಲಿ, ದೈವಾರಾಧನೆ ರೀತಿಯಲ್ಲಿ ಯಾವುದೋ ಒಂದು ಶಕ್ತಿಗಳು ಮೈ ಮೇಲೆ ಆವಾಹನೆ ಆಗಿ ಅವನು ಭೂತ ಮತ್ತು ಭವಿಷ್ಯತ್ತಿನ ವಿಚಾರವನ್ನು ಹೇಳ್ತಾನೆ ಟ್ರಾನ್ಸ್ ಸ್ಟೇಜಲ್ಲಿ. ಹೆಚ್ಚಿನ 80 to 90% ಸತ್ಯ ಆಗಿರುತ್ತೆ ಅವನು ಹೇಳುವಂಥದ್ದು, 100% ಅಲ್ಲದಿದ್ದರು. ಸೊ ಅದೇ ಭೂತನರ್ತನ ಸಮಯದಲ್ಲಿ ಅದೇ ಆಗ್ತಾ ಇದೆ. ಅವರು ಭಾವತೀವ್ರತೆಗೊಳಗಾಗಿ, ಅವರು ಭಾವಾವೇಶಕ್ಕೆ ಒಳಗಾಗಿ ಅಲ್ಲಿ ಕುಣಿತಾರೆ, ನರ್ತನ ಮಾಡ್ತಾರೆ. ಆ ನರ್ತನ ಸಮಯದಲ್ಲಿ ಏನು ಮಾಡ್ತಾರೆ ಅವರು, ತನಗೆ ಇವನ ಕೋಲ ಕೊಟ್ಟಿರೋದು, ಇವನು ಹರಕೆ ಕೊಟ್ಟದ, ಅವನು ಅಪ್ಕೊಳ್ತದೆ. ಕಲ್ಲಿನ ಮೂರ್ತಿ ಅಪ್ಕೊಳ್ಳಿಕ್ಕೆ ಆಗೋದಿಲ್ಲ, ಮನುಷ್ಯ ತಾನೇ, ಅವನು ಪ್ರಕಟ ಮಾಡ್ತಾನೆ. ಆ ಪ್ರಕಟ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ತಾನೇ. ಈಗ ನೀವು ಯಾರಿಗೂ ಒಂದು ಕೋಲ ಕೊಡ್ತೀರಿ ಅಂತ ಹೇಳುವಾಗ ದೈವ ನಿಮ್ಗೆ ಆಶೀರ್ವದಿಸಬೇಕಲ್ಲ. ಆ ದೈವ ನರ್ತನ ಮಾಡಿದವನು ಅದನ್ನು ತೋರಿಸ್ತಾನಷ್ಟೇ. ಅದು ಯಾಕೆ ತಪ್ಪಾಗುತ್ತೆ? ಯಾಕೆ ಮಡಿಲಲ್ಲಿ ಅವನು ಇರಬಾರ್ದು? ಮಾಡ್ತಾರೆ, ಏನು ಗೊತ್ತಾ, ಖಂಡಿತ ನಾನು ನೋಡಿದ್ದೇನೆ. ಇಲ್ಲ ಸರ್, ನಾನೇ ನೋಡಿದ್ದೇನೆ ಸರ್. ನಾನು ಹೇಳಿ ನಾಗರಾಜ್ ಶೆಟ್ಟರ್ ಮಿನಿಸ್ಟ್ರ್ ಇದ್ರಲ್ಲ, ನಾನು ಅವ್ರ ಹೆಸರು ಹೇಳ್ಕೊಂಡಿದ್ದೆ. ಮಿನಿಸ್ಟ್ರ್ ಇದ್ದಾಗ ಅವರು ಒಂದು ಕಡೆ ಕೋಲ ಕೊಡ್ತಾರೆ, ಬಿಜಯ್ ಇಂಥ ಭಾಗದಲ್ಲಿ. ಆ ದೈವ ಒಂದು ಅವ್ರನ್ನ ತಪ್ಕೊಳ್ಳುತ್ತೆ, ಅಲ್ಲೇ ಬಂದು ಹೀಗೆ ತಲೆ ಇಟ್ಟಿರುತ್ತೆ. ಏನು ತಪ್ಪಿಲ್ಲ, ನಾನೇ ಭಾಳಷ್ಟು ಜನ ನೋಡಿದ್ದೇನೆ. ದಿನಕ್ಕೆ ಒಂದೇ ಸಲ ಬರುತ್ತೆ, ದೈವ ಒಂದೇ ಸಲ ಬರುತ್ತೆ ಅನ್ನೋದು ಒಂದು. ಬಟ್ ಅವರು ಮಡ್ಲಲ್ಲಿ ಮಲ್ಕೊಂಡವರು ಬೆಳಿಗ್ಗೆ ಒಂದ್ಸಲಿ ಬಂದು ಮತ್ತೆ ಮಧ್ಯಾಹ್ನ ಬಂದಿದೆ ಅಂತ ಹೇಳಿ
ಅಲ್ಲ ಹಾಗಲ್ಲ, ಅದು ಇಸ್ ಎ ಪ್ರಾಸೆಸ್. ನಾರ್ಮಲಿ ನಾವೇನು ಫಿಲ್ಮಲ್ಲಿ ಇಂಟರ್ವ್ಯೂಲ್ ಕೊಡ್ತೇವಲ್ಲ, ಅಲ್ಲೂ ಕೂಡ ಅವ್ರಿಗೆ ಡಿಫ್ರೆಂಟ್ ಇಂಟರ್ವಲ್ಸಲ್ಲಿ ಇರುತ್ತೆ. ಇರುತ್ತೆ. ಈಗ ಅವನು ಒಮ್ಮೆ ವೇಷ ಹಾಕಿದಾಗ ಕೊಡ್ತಾನೆ, ವೇಷ ಹಾಕುವ ಮುಂಚೆ ಎಣ್ಣೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಕೂಡ ಮಾಡ್ತಾನೆ. ಎಣ್ಣೆ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಕೂಡ ಹೌದು. ಮುಕ್ಕಾಲು ಮೂಜಿಗಳಿಗೆ ಅಂದರೆ ಅದೊಂದು ಮಾತಷ್ಟೇ. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ನೀವು ಡೆಫಿನೇಷನ್ ಕೊಡೋಕ್ಕಾಗಲ್ಲ. ಮುಕ್ಕಾಲು ಮೂಜಿಗಳಿಗೆ ತುಳು ವರ್ಡ್ ಅದು. ಆ ಸಮಯದಲ್ಲಿ ಒಂದು ಕೆಲವು ಕ್ಷಣಗಳಷ್ಟೇ ಟೈಮಲ್ಲಿ ಅವನು ವೈಬ್ರೇಷನ್ ಹೋಗುತ್ತೆ. ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಆ ಸ್ಥಿತಿಗೆ ಹೋಗ್ಬೋದು. ನಾವೇನು ಸಮಾಧಿ ಸ್ಥಿತಿಗೆ ಹೋಗ್ತೇವಲ್ಲ, ಇಟ್ಸ್ ಎ ಪ್ರಾಕ್ಟೀಸ್. ಅವನೇನು ಅಲ್ಲಿ ಬಂದ ಕೂಡಲೇ ನರ್ತನ ಶುರು ಮಾಡಲ್ಲ. ಅವನು ಎಷ್ಟೋ ದಿನ ರಿಹರ್ಸಲ್ ಮಾಡಿರ್ತಾನೆ. ಅವನ ಹಿರಿಯರ ಹತ್ರ ಆ ಕಟ್ಟಳೆಗಳನ್ನು, ಆ ಸಂಪ್ರದಾಯಗಳನ್ನು ಅವನು ಕಲ್ತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ, ರಿಹರ್ಸ್ ಮಾಡಿ ಬಂದು ಅದರ ಮುಂದೆ ನಿಂತಾಗ ಮೇ ಬಿ ಆ ಶಕ್ತಿ ಅವನಲ್ಲಿ ಆವಾಹನೆ ಆಗುತ್ತೆ. ಬಟ್ ಅದು ಅವನಿಗಷ್ಟೇ ಗೊತ್ತು. ನಾವೇನು ಎಕ್ಸ್ಪ್ರೆಸ್ ಮಾಡ್ಬೋದು, ವಿ ಕ್ಯಾನ್ ಎಕ್ಸ್ಪ್ರೆಸ್ ಓನ್ಲಿ ಅವರ್ ಭಕ್ತಿ ಅಷ್ಟೇ ಎಕ್ಸ್ಪ್ರೆಸ್ ಮಾಡ್ಬೋದು. ಅದು ಸತ್ಯನೋ ಸುಳ್ಳು ಅವನಿಗಷ್ಟೇ ಗೊತ್ತು. ಬಟ್ ನಂಬಿದಂಥ ಭಕ್ತರಿಗೆ ಗೊತ್ತು ಅವರ ಆಸೆ ಈಡೇರಿದಾಗ. ಬಟ್ ನೀವು ಹೇಳೋ ಥರ ಆ ಮಡಿಲಲ್ಲಿ ತಲೆ ಇಟ್ಕೊಳ್ಳೋದು, ಬಿಕಾಸ್ ನಾನು ನಿನ್ನ ನೋಡ್ಕೊಳ್ತೇನೆ, ನಿನ್ನ ರಕ್ಷಣೆಗೆ ನಾನಿದ್ದೇನೆ. ಅದು ನಾವು ಹೇಳ್ತೇವೆ, ನಮ್ಮ ದೈವಗಳು ನಮ್ಮನ್ನು ತಾಯಿ ತಂದೆ ರೀತಿಯಲ್ಲಿ ನಮ್ಮನ್ನು ಸಲಹುತ್ತೆ ಅಂತ ಹೇಳ್ತಾರೆ. ಈಗ ರಿಷಬ್ಬಿಗೆ ಬಂದಿರೋಂಥ ಕಮೆಂಟ್ಸ್ ನೋಡಿದ್ದೀರಾ ನೀವು? ಅವರ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನನ್ನ ಕೊರಗಜ್ಜನ ಯೂಟ್ಯೂಬ್ ಸಾಂಗಿನ ಕಮೆಂಟ್ ಕೂಡ ಹೆಚ್ಚಿನ ಇದರಲ್ಲಿ ರಿಷಬ್ನ ವಿರುದ್ಧವಾಗಿ ಕಮೆಂಟ್ ಆಗ್ತಾ ಇದ್ದಾರೆ. ಆಫ್ಕೋರ್ಸ್ ಒಂದು ತಾಯಿಯಾಗಿ ಅವರಿಗೆ ನೋವಾಗಲ್ವಾ? ಈಗ ದೈವವನ್ನು ನಾವು ತಾಯಿ ಅಥವಾ ತಂದೆ ಸ್ಥಾನದಲ್ಲಿ ನೋಡುವಾಗ ಅದು ಹೇಳ್ತದೆ, ನಾನು ನಿನ್ನ ತಾಯಿ ತಂದೆ ರೀತಿಯಲ್ಲಿ ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನಿನ್ನನ್ನು ಸಮಾಧಾನ ಮಾಡ್ತೇನೆ ಅಂತ ಹೇಳುವಾಗ ಆಬ್ವಿಯಸ್ಲಿ ಅದಕ್ಕೊಂದು ತನ್ನ ಮಗುವಿಗೆ ಈ ಥರ ಆಗುವಾಗ ಅದಕ್ಕೆ ನೋವಾಗಿರ್ಬೋದು. ಅದು ಹೇಳ್ಬೋದು, ನಾನು ನಿನ್ನ ಕಣ್ಣಲ್ಲಿ ಕಣ್ಣೀರಾಗುವುದನ್ನು ನಾನು ನಿಲ್ಲಿಸ್ತೇನಂತ. ಬಿಕಾಸ್ ಅದು ನನಗೂ ಹೇಳಿದೆ. ನಾಳೆ ನೀವು ಯಾವುದಾದ್ರು ಒಂದು, ಯಾಕಂದರೆ ದಿಸ್ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ದೈವ ಅಂತ ಈಗ ನಮ್ಮ ಮಂಗಳಾರತಿ ಆದರೆ ಒಂದು 10 ರೂಪಾಯಿ ಕೊಟ್ಟರೆ ದೇವಸ್ಥಾನ ಅರ್ಚನೆ ಮಾಡಿಬಿಡ್ತಾರೆ ಅಥವಾ. ಬಟ್ ಇಟ್ಸ್ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಒಂದು ಪ್ರಕ್ರಿಯೆ. ಸೊ ಯಾರಾದರೂ ಕೋಲ ಸೇವೆ ಮಾಡುವಾಗ ನಿಮ್ಗಳ ಅನುಭವಕ್ಕೂ ಕೂಡ ಬರುತ್ತೆ. ದೈವ ನಿಮ್ಮನ್ನೇ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಕೈ ಹಿಡ್ಕೊಂಡು, ನಿಮ್ಮ ಎದೆ ತಟ್ಕೊಂಡು, ನಿಮ್ಮ ಭುಜ ತಟ್ಕೊಂಡು ತಪ್ಪಿಕೊಂಡು ನಿಮ್ಮನ್ನು ಸಮಾಧಾನ ಮಾಡ್ತೇನೆ, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳುತ್ತೆ. ಅದರ ರಿಷಬ್ಗೇನು ಹೊಸದಲ್ಲ ಅದು. ಇದೀಗೇನು ಆ ಭಾಗದ ಜನರು ಒಂದಷ್ಟು ಜನ ರಿಷಬ್ನ ವಿರುದ್ಧವಾಗಿದ್ದಾರೆ. ಅದು ಯಾಕಂದ್ರೆ ನಂಗೆ ಇನ್ನೂ ಗೊತ್ತಿಲ್ಲ. ರಿಷಬ್ ಒಂದು ಮಟ್ಟಕ್ಕೆ ಇವತ್ತು ನನ್ನ ಬಹುತೇಕ ಹೇಳಿ ಅದು ಏನಕ್ಕೆ ವಿರುದ್ಧವಾಗಿದ್ದಾರೆ ಅಂದರೆ, ಅಲ್ಲಿ ನಂಬೋ ನಂಬಿಕೆಯನ್ನು ಕೆಲವರು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅನ್ನೋದು. ಅಪಹಾಸ್ಯ ಯಾವುದಕ್ಕೆ ಮಾಡಲ್ಲ ಸರ್, ಎಲ್ಲದಕ್ಕೂ ಮಾಡ್ತಾರಲ್ವಾ? ಇವಾಗ ಅಲ್ಲಿಯ ನಂಬಿಕೆಗೆ ಧಕ್ಕೆ ಬರ್ತಾ ಇದೆ. ಬೀದಿಗಳಲ್ಲಿ ಕುಣಿಯೋದು, ಸ್ಟೇಜ್ಗಳಲ್ಲಿ ಕುಣಿಯೋದು, ಅದು ಒಂಥರ ಅದಕ್ಕೆ ದೈವಕ್ಕೆ ಮಾಡಿದ ಅಪಮಾನ. ಈಗ ಉತ್ತರ ಭಾರತದಲ್ಲಿ ಡೆಲ್ಲಿ ಭಾಗದಲ್ಲಿ ರಾಮನವಮಿ ಮಾಡ್ತಾರಪ್ಪ. ರಾಮನವಮಿ ಟೈಮಲ್ಲಿ ಹನುಮಂತನ ವೇಷನೂ ರಸ್ತೆಯಲ್ಲಿ ಹೋಗುತ್ತೆ, ರಾಮನ ವೇಷವನ್ನು ಎಲ್ಲಿ ಹೆಂಗೆ ನಿಲ್ಲಿಸ್ತೀರ? ಜನ ಅಪಹಾಸ್ಯ ಮಾಡೋದು ಅಥವಾ ನಿಂದನೆ ಮಾಡೋದು ಅದು ಸಮಾಜ, ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಈಗ ನಿಮಗೆ ಯಾರಾದರೂ ಅಪಹಾಸ್ಯ ಮಾಡಿದರೆ ನಿಮಗೆ ನೋವಾಗಲ್ವಾ? ಅದೇ ನಾವೆಲ್ಲ ದೈವಗಳನ್ನು ಆರಾಧನೆ ಮಾಡ್ತೇವೆ, ದೈವಗಳನ್ನು ಪೂಜನೀಯ ಭಾವದಲ್ಲಿ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ಆರಾಧನೆ ಮಾಡ್ತೇನೆ. ಅಂಥ ದೈವಗಳನ್ನು ಅಪಹಾಸ್ಯ ಮಾಡಿದಾಗ ನಮಗೆಲ್ಲರಿಗೂ ಭಕ್ತರಿಗೆ ನೋವಾಗುತ್ತೆ. ಅದನ್ನು ಯಾರು ನಾವು ಸಪೋರ್ಟ್ ಮಾಡಲ್ಲ. ನಾನು ಹೇಳ್ತೇನೆ, ನೀವು ದೈವಕ್ಕೆ ನಿಂದನೆ ಅಥವಾ ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ, ಭಕ್ತಿ ತೋರಿಸಿ. ಇಲ್ಲ, ಈಗ ಆಸ್ತಿಕರು ಎಲ್ಲ ಕಡೆ ಇರ್ತಾರಲ್ವಾ? ನಮ್ಮ ದೈವಕ್ಕೆ ಮಾತ್ರ ಅಲ್ಲ, ನಿಮಗೂ ಗೊತ್ತಿರ್ಬೋದು, ಯಾವುದೇ ದೇವರ ನಂಬದವರು ಒಂದು ಅಷ್ಟು ಜನ ಇದ್ದಾರೆ. ದೇವರ ಇರುವಿಕೆ ಬಗ್ಗೆ ಇಲ್ಲ ಅಂತ ಹೇಳೋರು ಇದ್ದಾರೆ. ಅವರು ಸಮಾಜದಲ್ಲಿ ಬೆಳ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಅದರಲ್ಲಿ ದೊಡ್ಡ ಸಾಧನೆ ಮಾಡಿದ್ರು, ದೇವರು ಇಲ್ಲ ಅನ್ನೋಂಥವ್ರು ಸಮಾಜದಲ್ಲಿ ಸಾಧನೆ ಮಾಡ್ತಾರೆ. ನನ್ನ ಗುರುಗಳು MS ಸತ್ಯು, ಅವರಿಗೆ ದೇವರ ಕಲ್ಪನೆ ಇರಲಿಲ್ಲ, ಅವರು ದೇವರನ್ನು ನಂಬಲಿಲ್ಲ. ಬಟ್ ಅವರು ಭಾಳಷ್ಟು ದೊಡ್ಡ ಎತ್ತರಕ್ಕೆ ಹೋದರು. ನಾನು ಸತ್ಯವರ ಒಂದು 12 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, MS ಸತ್ಯವ್ರ ಜೊತೆ. ಸೊ ಡಿಪೆಂಡ್ಸ್. ನೀವು ಭಕ್ತಿ ಇದ್ದರೆ ನಿಮ್ಮ ಭಕ್ತಿಯನ್ನು ಪ್ರಕಟ ಮಾಡಿ. ಬಟ್ ಸತ್ಯು ಸರ್ ನನಗೆ ಯಾವತ್ತೂ ನೀನು ಭಕ್ತಿ ಮಾಡಬೇಡ ಅಂತ ಹೇಳ್ತಿರಲಿಲ್ಲ. ನಾವೆಲ್ಲಾದರೂ ಹೊರಗಡೆ ಹೋಗುವಾಗ ಯು ಹ್ಯಾವ್ 1 hour ಮೆಡಿಟೇಷನ್ ಟೈಮ್, ಯು ಗೋ ಅಂತ ನಾನು ಕಳಿಸ್ತಾಯಿದ್ರು. ನಾನು ಒಂದು ತಾಸು ಮಾಡ್ತೀನಿ. ಬಟ್ ನನಗೆ ಅವರು ಹೇಳ್ತಾಯಿದ್ರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ದೇವರಿಲ್ಲ ಅಂತ ಹೇಳುವಾಗ ಇವರು ಹೇಳ್ತಾಯಿದ್ರು, ಮಾಸ್ತಿ ವೆಂಕಟೇಶ್ ಅವರು ದೇವ್ರಿದ್ದಾರೆ ಅಂತ ನಾನು ನಿರೂಪಿಸ್ತೇನಂತ. ಅವರು ಕರ್ಕೊಂಡು ಬಾ, ದೇವರು ಅಂತ ಒಂದು ಬುಕ್ ಇದೆ, ನೀವು ಯಾವ ಥರ ಸಿಕ್ಕಿರ ಆ ದೇವ್ರ ಬುಕ್ ಓದಿ, ಮೂರ್ತಿಯವರು ಬರೆದಿರೋದು.
ಅಲ್ಲಿ ದೇವರು ಇಲ್ಲ ಅಂತ ಎಲ್ಲ ಭಾಳಷ್ಟು ಇದರಲ್ಲಿ ವಿಸ್ತೃತವಾಗಿ ಬರ್ತೀವಿ. ಇವತ್ತೇನಾದ್ರು ಆ ಬುಕ್ ಬರ್ತಿದ್ರೆ ದೊಡ್ಡ ಗಲಾಟೆನೇ ಆಗ್ತಿತ್ತು. ಅದರಲ್ಲಿ ಗಣಪತಿ ಅನ್ನೋ ಮತ್ತೆ ರೀಫಾರ್ಮಾಟ್ ಮಾಡಿದಾಗ ಅದನ್ನು ಭಾಳ ಒಂಥರ ವಿಡಂಬನಾತ್ಮಕವಾಗಿ ಬರೆದಿದ್ರು. ಬಟ್ ಅವರಿಗಾಗ ಮಾಸ್ತಿ ಅವರು ಹೇಳ್ತಾ ಇದ್ರಂತೆ, ನೀವು ಅವ್ರು ಕರ್ಕೊಂಬ, ನಾನು ದೇವರ ಇರುವಿಕೆಯನ್ನು ತೋರಿಸ್ತೇನೆ ಅಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಸೊ ಸತ್ಯ ಕೂಡ ದೇವರನ್ನು ನಂಬೋ ಬಗ್ಗೆ ಯಾವತ್ತೂ ಅವರು ವಿರುದ್ಧ ಹೋಗಲಿಲ್ಲ. ಓಕೆ, ನಂಬಿಕೆಗಳು ನಮ್ಮ ವೈಯಕ್ತಿಕ ನಾನು ಉಪವಾಸ ಮಾಡ್ಕೊಂಡು ನಂಬ್ತೇನೆ, ಅಥವಾ ನಾನು ಏನು ಬರೀ ವೆಜ್ಜಲ್ಲಿ ಇಟ್ಕೊಂಡು ನಂಬ್ತೇನೆ, ನಾನ್ ವೆಜ್ಜಲ್ಲಿ ತಿನ್ಕೊಂಡು ಡಿಪೆಂಡ್ಸ್. ಇದಕ್ಕೇನು ಸಂಬಂಧ ಇಲ್ಲ. ಅಪಹಾಸ್ಯ ಮಾಡುವವರು ಎಲ್ಲ ಭಾಗದಲ್ಲೂ ಇರ್ತಾರೆ. ಅದು ನಮ್ಮ ದೈವಗಳಿಗೂ ಅಂತಲ್ಲ. ಅಥವಾ ರಿಷಬ್ ಶೆಟ್ಟಿ ಶುರು ಮಾಡಿದ್ರಿಂದ ಅಪಹಾಸ್ಯ ಮಾಡ್ತಾರೆ ಅಂತ ಹೇಳಬೇಡಿ. ನಾನು ನೋಡಿದ್ದೇನೆ. ನಾನು ಈ ಸಿನಿಮಾ ಬರೋದಕ್ಕಿಂತ ಮುಂಚೆನೇ ನಾವು ಗದ್ದೆಯಲ್ಲೆಲ್ಲ ದೈವ ದ್ವೇಷ ನಡ್ಕೊಂಡು ನಾವು ಆಟ ಆಡ್ತಿದ್ದೆ. ನಾವು ದೈವದ ಕೋಲ ಇಟ್ಕೊಂಡು ಮಕ್ಕಳಿರುವಾಗ ಆಟ ಆಡ್ತಾಯಿದ್ದೇವೆ. ಒಂದು ದೊಡ್ಡ ಎಲೆ ಬರುತ್ತೆ, ಕೆಸುವಿನ ಎಲೆ ಬರುತ್ತೆ. ಆ ಎಲೆಯನ್ನು ದೊಡ್ಡದಾಗಿ ಈಗ ಅಣಿ, ನಮಗೆ ದೈವಕ್ಕೆ ಹಿಂದುಗಡೆ ಅಣಿ ಇಡ್ತಾರಲ್ಲ, ಅದಕ್ಕೆ ಅಣಿ ಅಂತ ದೊಡ್ಡ ಕಿರೀಟ, ಅದಕ್ಕೇನು ನಾವು ಕೋಲ್ಗಳನ್ನು ಕಟ್ಟಿ ಅದನ್ನು ಡೆಕೋರೇಟ್ ಮಾಡಿ ನಾವು ಕಟ್ಕೊಂಡು ನಾವು ಕುಣಿತಾ ಇದ್ವಿ. ನಮಗೂ ಮನೇಲಿ ಬೈತಾಯಿದ್ವಿ ಅಪವಾಸ್ಯ ಮಾಡಬೇಡ ಅಂತ. ನಾವು ಯಾರು ಅಪವಾಸ್ಯಕ್ಕೆ ಸಪೋರ್ಟ್ ಮಾಡೋರಿಲ್ಲ. ಈಗ ರಿಷಬ್ ಅಂದರೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಯಿತು. ಆ್ಯಂಡ್ ಅವರಿಗೆ ನಾವೊಂದು ಅವರ ಗೌರವ ಭಾವನೆ ನೋಡುವ. ಲೆಟ್ ಅಸ್ ಸೆಲ್ಯೂಟ್ ರಿಷಬ್ ದ ವೇ ಹಿ ಹ್ಯಾಸ್ ಪ್ರೆಸೆಂಟೆಡ್ ದ ಫಿಲ್ಮ್. ಅವರಿಗೆ ಬೈದು ಯಾಕೆ ನಾವು ಸಣ್ಣತನ ತೋರಿಸಬೇಕು? ಇವ್ರು ಯಾರು ಇವರು ಪೇಟೆಂಟ್ ತಗೊಂಡಿದ್ದಾರೆ ಗುಳಿಗನ ಬಗ್ಗೆ, ಪಂಜುರ್ಲಿ ಬಗ್ಗೆ, ನಮ್ಮ ಪಂಜುರ್ಲಿ ಅಂತ ಹೇಳಲಿಕ್ಕೆ. ಸರ್, ಈ ಥರದ್ದು ನೆಗೆಟಿವ್ ಅನ್ನೋದಕ್ಕಿಂತ ಪರ್ಸ್ಪೆಕ್ಟಿವ್ ಆಫ್ ಭಕ್ತಾದಿಗಳು ಅವ್ರ ತಲೆಯಲ್ಲಿ ತುಂಬ ಗೊಂದಲ ಆಗುತ್ತಲ್ಲ. ಅಂದರೆ ಇನ್ ಟರ್ಮ್ಸ್ ಆಫ್ ಒಳ್ಳೆಯದನ್ನು ನಾವು ನಂಬಬೇಕಾ, ಅಥವಾ ಈ ಥರ ಸಡನ್ನಾಗಿ ಏನೋ ಒಂದು ಹೇಳ್ತಾರೆ ಇದನ್ನು ನಂಬಬೇಕಾ, ಈ ಥರ ನಂಬಿಕೆಗೂ ಒಂದು ನಿಲುಕದಂಥ ಪ್ರಶ್ನೆ ಮೂಡುತ್ತಲ್ಲ ಭಕ್ತಾದಿಗಳಿಗೆ. ಇಟ್ಸ್ ಅಬೌಟ್ ಟುವರ್ಡ್ಸ್ ದಿ ಹೋಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಈಗ ಸರ್, ನೀವು ಟ್ಯಾಬ್ಲೋಗಳಲ್ಲಿ ಗಣಪತಿ, ದುರ್ಗಾ, ಕೃಷ್ಣ ನೋಡಿದಿರಲ್ಲ. ನಮ್ಮ ಭಾಗದಲ್ಲೂ ಮೊಸರು ಕುಡಿಕೆ, ನವರಾತ್ರಿಗೆಲ್ಲ ದೇವರುಗಳನ್ನೇ ಟ್ಯಾಬ್ಲೋದಲ್ಲಿ ತಗೊಂಡು ಹೋಗ್ತಾರೆ, ದೇವ್ರ ವೇಷ ಹಾಕ್ಕೊಂಡು. ನಾವು ಅದನ್ನು ಯಾರು ಅಬ್ಜೆಕ್ಷನ್ ಮಾಡಲ್ಲ. ನಮ್ಮ ದೈವಗಳು ಮಾತ್ರ ಟ್ಯಾಬ್ಲೋದಲ್ಲಿ ಬರಬಾರ್ದಾ? ಅದು ಹೇಗೆ ನಂಬಿಕೆಗೆ ಧಕ್ಕೆ ಆಗುತ್ತೆ? ನೀವು ಒಂದು ಅರ್ಥ ಮಾಡ್ಕೊಳ್ತಾರೆ, ಕೋಲ ಅಥವಾ ನೇಮೋತ್ಸವ ಎನ್ನುವಂಥದ್ದು ಅದು ಆರಾಧನಾ ಕ್ರಮ. ಅಲ್ಲಿ ವೇಷ ಕಟ್ತಾನೆ ದೈವದ್ದು, ಅದೇ ಗುಳಿಗ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಲ್ಲಿ ಅವನು ದೈವದ ಒಂದು ಶಕ್ತಿ ಅವನ ಮೈ ಮೇಲೆ ಬರುತ್ತೆ ಅಂತ ನಂಬಿಕೆ ಅದು. ನೀವು ಹೇಳಿದ್ರಲ್ಲ ಮುಕ್ಕಾಲು ಮೂರುಗಳಿಗೆ, ಆ ಮುಕ್ಕಾಲು ಮೂಜಿಗಳಿಗೆ ಅಂದರೆ ಮುಕ್ಕಾಲು ಮೂರುಗಳಿಗೆ ಅಂದರೆ ಆ ಕೆಲವು ಕ್ಷಣಗಳಲ್ಲಿ ಅದು ಅವನ ಮೈ ಮೇಲೆ ಬರುತ್ತೆ ಅಂತ ನಂಬಿಕೆ. ಓಕೆ, ಬಟ್ ಅವನೇನು ವೇಷ ಕಟ್ತಾನೆ ಅದೇ ಗುಳಿಗ ಅಲ್ಲ. ಈ ಕಾನ್ಸೆಪ್ಟ್ ಹೇಗೆ ಶುರುವಾಯ್ತು ಅಂದರೆ, ನಮ್ಮ ಕಡೆ ಸತ್ತ ಅಂತ ವ್ಯಕ್ತಿಗೆ 13ನೇ ದಿನ ಏನು ಶ್ರಾದ್ದ ಮಾಡ್ತೀವಲ್ಲ, ನಮ್ಮ ಕಡೆ ಒಂದು ಕರಾವಳಿ ಭಾಗದಲ್ಲಿ ಕಾಲೆಕೋಲ ಅಂತ ಮಾಡ್ತೇವೆ. ಕಾಲೆಕೋಲ ಅಂದರೆ ಇದೇ ಜನಾಂಗ ಕಟ್ಟೋರು, ಏನು ದೈವನರ್ತಕ ಜನಾಂಗ ಇದ್ದಾರಲ್ಲ ನರಿಕೆಯವರು, ಅವರೇ ಕಟ್ಟುವಂಥದ್ದು. ಅವರು ಆ 13ನೇ ದಿನ ರಾತ್ರಿ ನಮ್ಮಲ್ಲಿ ಒಂದು, ನೀವು ಸೂ ಫ್ರಮ್ ಸೋ ಸಿನಿಮಾದಲ್ಲಿ ನೋಡಿರ್ಬೋದು, ಒಳಗೆ ಕರೆಯುವಂಥ ಒಂದು ಕ್ರಿಯೆ ಇದೆ. ಸತ್ತ ಆತ್ಮವನ್ನು ಒಳಗೆ ಕರಿತೇವೆ. ಬಟ್ ಇದು ಭಾಳ ಜಿಜ್ಞಾಸೆ ಇದೆ ನಮ್ಮಲ್ಲಿ. ಏನಂದರೆ, ಮಧ್ಯಾಹ್ನ ನಾವು ಶ್ರಾದ್ದ ಮಾಡಿ ಸ್ವೀಟ್ ಎಲ್ಲ ಮಾಡಿ ಅವನನ್ನು ವೈಕುಂಠ ಕಳಿಸ್ತೇವೆ, ಆತ್ಮವನ್ನು. ತಿರ್ಗಾ ಸಂಜೆ ನಾವು ಮತ್ತೆ ಅದೇ ಆತ್ಮವನ್ನು ವಾಪಸ್ ಒಳಗೆ ಕರಿತೇವೆ. ಭಾಳಷ್ಟು ನಮ್ಮ ಇದರಲ್ಲಿ ಕೂಡ ಭಾಳ ಗೊಂದಲ ಇದೆ. ವೈಕುಂಠಕ್ಕೆ ವಿಷ್ಣು ಹತ್ರ ಕಳಿಸಿ ರಾತ್ರಿ ಮತ್ತೆ ಒಳಗೆ ಕರಿತೇವಂತೆ. ಓಕೆ, ಫೈನ್. ಇದೆಲ್ಲ ಡಿಬೇಟ್ ಆಗಬೇಕು, ಇದರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು. ಜನಕ್ಕೆ ಎಷ್ಟು ಒಂದು ನಂಬಿಕೆ ಅದು ಗೊಂದಲ ಇದೆ ಅಂದರೆ ಇದು ಗೊಂದಲ. ಓಕೆ, ಇವನು ಆ ಕಾಲೆಕೋಲ ಸಮಯದಲ್ಲಿ ಇವನು ಸಂಜೆ ಒಳಗೆ ಕರೆಯುವಂಥ ಪ್ರಕ್ರಿಯೆ ಇದಿರುತ್ತಲ್ಲ, ಅಲ್ಲಿ ಆ ಸತ್ತಂಥ ವ್ಯಕ್ತಿ ಇವನ ಮೈ ಮೇಲೆ ಬರುತ್ತೆ. ಯಾರು ಈ ಕೋಲ ಕಟ್ಟ, ಇದು ಕಾಲೆಕೋಲ. ಅವನು ಮನೆ ಎಲ್ಲರ ಹತ್ರ ಮಾತಾಡ್ತಾನೆ, ಬಾ ನನ್ನ ಮಗಳೇ, ಬಾ ನನ್ನ ಸೊಸೆ, ಬಾ ನನ್ನ ಮೊಮ್ಮಕ್ಕಳೇ ಅಂತ ಇವನು ಮಾತಾಡೋದು. ಅವನಿಗೆ ಅವನ ಬಗ್ಗೆ ಅವನ ಪೂರ್ವ ವೃತ್ತಾಂತದ ಬಗ್ಗೆ ಹೆಚ್ಚಿನ ನಾಲೆಜ್ ಇರಬೇಕಾಗೇನಿಲ್ಲ. ಅವನಿಗೆ ಗೊತ್ತಿದ್ದನ್ನು ಕಳ್ಕೊಂಡಿರ್ತಾನೆ. ಅದೇ ಕೋಲದ ಒಂದು ಪರಂಪರೆ ಆರಂಭವಾಗಿರೋದು. ಇಟ್ ಇಸ್ ಶಮನಿಸಮ್ನ ಒಂದು ಇನ್ಫ್ಲುಯೆನ್ಸಿಂದಾಗಿ ಅದು ಇವತ್ತು ಈ ಮಟ್ಟಕ್ಕೆ ಹೋಗಿದೆ. ಬಟ್ ನಿಮ್ಮ ಯಾವುದೇ ಇರಲಿ, ನಾನು ಯಾರೋ ಒಬ್ಬರನ್ನು ಮೊನ್ನೆ ನೋಡ್ತಾ ಇದ್ದೆ, ಏಕ್ದಮ್ ರಿಷಬಿಗೆ ಬೈಯುವಂಥದ್ದು. ಅವ್ರು ಏನು ರೀ ತಪ್ಪು ಮಾಡಿದ್ದಾರೆ? ವಾಟ್ ಈಸ್ ಹಿಸ್ ಮಿಸ್ಟೇಕ್? ಹಿ ಹಸ್ ಡನ್ ಸಮ್ ಗ್ರೇಟ್ ಜಾಬ್ ಅಲ್ವಾ? ಅವ್ರನ್ನ ಯಾಕೆ ನಾವು ಎಲ್ಲದಕ್ಕೆ ಕೇಳ್ಕೊಂಡಿದ್ದು ಮಾಡಬೇಕು? ಸರ್, ಇವಾಗ ನಿಮ್ಮ ಕೊರಗಜ್ಜ ಸಿನಿಮಾಗೆ ಏನು ಚಾಲೆಂಜಸ್ ಇದೆ ಸರ್? ಇವಾಗ ಬಿಡುಗಡೆ ಆಗ್ತಾ ಬಂತು, ಏನು ಯಾವ ಥರ ಇವಾಗ ದಿನ ಚಾಲೆಂಜ್ಗಳೇ. ಹಿಟ್ಟು ನಿಮ್ಮದು ಇವಾಗ ಕೊರಗಜ್ಜ ಯಾವ ಥರ ಇವಾಗ ಜನಕ್ಕೆ ಯಾವ ಥರ ಇದು ಮಾಡ್ತಾರೆ? ಭಕ್ತಿ ಒಂದು ಕೊರಗಜ್ಜಿ ಇದ್ದಿದ್ರೆ ಸ್ವಲ್ಪ ನೀರು ಸಿಗ್ಬೋದಾ? ನೀರಿದೆಯಾ? ಇದೆಯಾ? ನೀರಿದೆಯಾ? ವಾಟರ್ ಇದೆಯಾ? ಸರ್, ನನ್ನ ಕಾರಲ್ಲಿದೆ ಸರ್, ಕಾರಲ್ಲಿದೆ ಫ್ರಂಟಲ್ಲಿ. ಈಗ ನಮ್ಮ ಫಿಲ್ಮ್ ಥ್ರೂ ಔಟ್ ಚಾಲೆಂಜಿಂಗ್ಗಳನ್ನು ಫೇಸ್ ಮಾಡಿಕೊಂಡೇ ಬಂದಿರೋಂಥದ್ದು. ಮೂರು ಸಲ ರೌಡಿ ಅಟ್ಯಾಕಿಂದ ಹಿಡಿದು ಇವತ್ತು ಅಷ್ಟೇ ಥ್ರೆಟನಿಂಗ್ ಕಾಲ್ಗಳು,
ಕೆಟ್ಟ ಕೆಟ್ಟ ಕಮೆಂಟ್ಗಳು, ನೀವು ರಕ್ತಕಾರಿ ಸಾಯ್ತೀರಿ ಅಂತ ನಮ್ಗಳಿಗೆಲ್ಲ ಹೇಳೋವಂಥದ್ದು. ಲಾಟ್ ಆಫ್ ಚಾಲೆಂಜಸ್. ಬಟ್ ಕೊರಗಜ್ಜನ ಒಂದು ಮಾಯಾಶಕ್ತಿ ನಮಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಮಗೆ ಸಪೋರ್ಟ್ ಮಾಡ್ತಾಯಿದೆ ಸಿನಿಮಾ. ನಾನು ವಿದಿನ್ ಎ ಕ್ರೋರ್ ಮಾಡಿರೋಂಥ ಬಜೆಟ್ ಇದ್ದಂಥ ಸಿನಿಮಾ ಪ್ರೊಡ್ಯೂಸರ್ ಅದನ್ನೊಂದು 3-4 ದಿನದಲ್ಲಿ ಅದನ್ನು ಇದಕ್ಕೆ ಬಜೆಟ್ ಲಿಮಿಟ್ ಮಾಡಬೇಡಿ, ಸಿನಿಮಾ ಒಳ್ಳೆಯದಾಗಲಿ, ಆ ಸ್ಕಿನ್ ಏನು ಯಾವ ಮಟ್ಟಕ್ಕೆ ಬೇಕು ಆ ಮಟ್ಟಕ್ಕೆ ಮಾಡ್ಕೊಳ್ಳಿ ಅಂತ ಇವತ್ತು ಸುಮಾರು 22.5 ಕೋಟಿ ದಾಟಿ ಸಿನಿಮಾ ಆಗ್ತಾ ಇರುವಂಥದ್ದು. ಬಹುಶಃ ಅದು ಆ ಕೊರಗಜ್ಜನ ಒಂದು ಕೃಪೆ. ಆ ಮಟ್ಟಕ್ಕೆ ನನ್ನ ಪ್ರೊಡ್ಯೂಸರ್ಗೆ ತ್ರಿವಿಕ್ರಮ್ ಅವರಿಗೆ ಶಕ್ತಿ ಕೂಡ ಕೊಟ್ಟಿದೆ. ಇದರ ಜೊತೆ ನನ್ನ ವಿದ್ಯಾಧರ್ ಎಡಿಟರ್, ಆಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಈ ಸಿನಿಮಾಕ್ಕೆ ಬರುವಂಥ ಎಲ್ಲ ನೀವೇನು ಹೇಳಿದ್ರಿ ಎಲ್ಲ ತೊಂದರೆಗಳನ್ನಲ್ಲ, ಅವರು ರೌಡಿಗಳ ಅಟ್ಯಾಕ್ ಆದಾಗ ಕೂಡ ವಿದ್ಯಾಧರ್ ಅವ್ರ ಮುಂದೆ ನಿಂತು ಮಾತಾಡಿ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ, ಸೋಮೇಶ್ವರದಲ್ಲಿ ರೌಡಿ ಆದಾಗ. ಸೊ ಆ ಸಮಯದಲ್ಲೆಲ್ಲ ನನಗನ್ಸುತ್ತೆ ಆ ಕೊರಗಜ್ಜ ಶಕ್ತಿ ನಮಗೆ ಇದಕ್ಕೆ ನಮಗೆ ಸಪೋರ್ಟಿವ್ ಆಗಿದೆ ಅಂತ, ನಮ್ಮ ರಕ್ಷಣೆಗಿದೆ ಅಂತ. ಇವತ್ತು ಆಡಿಯೋ ಟೈಮಲ್ಲಿ ನಮಗೆ ಭಾಳಷ್ಟು ಕೆಲವರು ಆಫರ್ಗಳು ಬೇರೆ ಬೇರೆ ಇದ್ದಾಗ ನಮ್ಮ ಸಿನಿಮಾದ ಒಂದು ಬಜೆಟ್ ಕವರ್ ಆಗೋಷ್ಟು ಇವತ್ತು ಜಿ ಮ್ಯೂಸಿಕ್ ನಮ್ಮ ಆಡಿಯೋ ರೈಟ್ಸನ್ನು ಖರೀದಿ ಮಾಡಿದೆ. ನನ್ನ ಸಿನಿಮಾಕ್ಕಿನ್ನ ಏನಾದರೂ ಅದು ಪ್ಲಸ್ ಅಷ್ಟೇ. ಬಿಸ್ನೆಸ್ ವೈಸ್ ಕೂಡ ನನ್ನ ನಿರ್ಮಾಪಕ ಅಫ್ಕೋರ್ಸ್ ಅಷ್ಟು ದೊಡ್ಡ ಅಮೌಂಟ್ ಖರ್ಚು ಮಾಡಿದಾಗ ಒಂದು ಭಯ ಇದ್ದೇ ಇರುತ್ತೆ. ನನಗಂತೂ ಭಾಳಷ್ಟು ದಿನ ನಿದ್ದೆ, ಅಯ್ಯೋ ಏನು ಮಾಡೋದಪ್ಪ, ಯಾಕಂದ್ರೆ ಅದೇ ಪ್ರೊಡ್ಯೂಸರ್ ನನ್ನ ಹಿಂದೆ ಒಂದು ಪರಿ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದರು, ಅದರಲ್ಲಿ ಅವರಿಗೆ ದುಡ್ಡು ಬಂದಿಲ್ಲ. ಅದು ನನಗೆ ಹೋಯ್ತು. ಆದರೂ ಕೂಡ ಅವ್ರು ನನಗೆ ಈ ಫಿಲ್ಮ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೊಟ್ಟರು. ನನಗೆ ಗೊತ್ತಿಲ್ಲ ನಾನು ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾ ಮಾಡಲಿಕ್ಕೆ ನನಗೆ ಶಕ್ತನಾ ಅಂತ ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ನಾನು ಭಾಳಷ್ಟು ಟೈಮ್ ನನ್ನ ಸರ್ವಿಸ್ ಜಾಬಲ್ಲಿ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಅದನ್ನು ರಿಸೈನ್ ಮಾಡಿದ್ಮೇಲೆ ಈ ಸಿನಿಮಾ ತಗೊಂಡ್ಮೇಲೆ ನನ್ನ ಯಾವ ಶಕ್ತಿ ನನಗೆ ನನ್ನ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಅವ್ರು ನೋಡಿದ್ದಾರೆ ಗೊತ್ತಿಲ್ಲ. ಖರ್ಚಿನ ಬಗ್ಗೆ ಏನು ಟೆನ್ಷನ್ ಮಾಡಬೇಡ, ಸಿನಿಮಾಕ್ಕೆ ಏನು ಬೇಕು ಅದನ್ನು ಮಾಡು ಅನ್ನೋ ರೀತಿ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಆಮೇಲೆ ಈಗ ಜಿ ಮ್ಯೂಸಿಕ್ ಬಂದಿರೋವಂಥದ್ದು, ಈಗ ಅದರ ರಿಲೀಸಿಗೆ ಅದರ ಬಗ್ಗೆ ನಮಗೆ ಬರುವಂಥ ಆಫರ್ಗಳು ಅದೊಂಥರ ಕಲ್ಪನೆಗೂ ಒಂದು ಊಹೆ ಮಾಡಲಿಕ್ಕಿಲ್ಲ. ಆ ಮಟ್ಟದ ಒಂದು ರಿಲೀಸಿಗೆ ನಮಗೆ ಡಿಸ್ಟ್ರಿಬ್ಯೂಟರ್ಸ್ ಮುಂದೆ ಬಂದು, ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ದ ಲೋಕಲ್ ಡಿಸ್ಟ್ರಿಬ್ಯೂಷನ್ಸ್, ಬೇರೆ ಬೇರೆಯವರು ಮಾಡ್ತಾಯಿದ್ದಾರೆ. ಇದೆಲ್ಲ ಅನಿಸುತ್ತೆ ಆ ಕೊರಗಜ್ಜನ ಒಂದು ಕೃಪೆ ಇಂದ. ಆಮೇಲೆ ನಮಗೆ ಪ್ರಾಣಾಂತಿಕವಾದಂಥ ಕೆಲವು ಘಟನೆಗಳಿಂದ ಸಂಪೂರ್ಣ ರಕ್ಷಣೆ ಕೊಟ್ಟಿದ್ದಾರೆ, ಯಾರಿಗೂ ಪ್ರಾಣಾಪಾಯ. ಯಾಕಂದರೆ ನಾನು ಶೂಟ್ ಮಾಡಿದ ಜಾಗದಲ್ಲಿ 3 ಕಡೆ ಸೆಕೆಂಡ್ ಡೇ ಅಲ್ಲಿ ಯಾರೋ ಒಬ್ಬ ಬಿದ್ದು ಸತ್ತಿದ್ದಾನೆ. ನಾವು ಶೂಟಿಂಗ್ ಮುಗಿಸಿ ಬಂದಿದ್ದೇವೆ ಅಂತ ರಿಸ್ಕ್ ಜಾಗಗಳು ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಡೇ ನಾನು ನನ್ನ ಕೊರಗಜ್ಜ ಕ್ಯಾರೆಕ್ಟರ್ನ ನಾನೊಂದು ಬಂಡೆ ಮೇಲ್ಗಡೆ ಒಂದು ನಿಲ್ಲಿಸಿದೆ. ಬಂಡೆ ಕೆಳಗಡೆ ಪೂರ್ತಿ ದೊಡ್ಡ ಒಂಥರ ಸರೋವರ ಥರ ಇತ್ತು, ನೀರಿನ ಇದು. ನಾನು ಶೂಟ್ ಮಾಡಿ ಕಂಪ್ಲೀಟ್ ಮಾಡಿ ಮುಗಿದ್ದೆ. ರಾತ್ರಿ 2 ಗಂಟೆ ತನಕ ಶೂಟಿಂಗ್. ನೆಕ್ಸ್ಟ್ ಡೇ ಬಂದು ಹೇಳ್ತಾರೆ, ಸರ್ ಅವರೊಬ್ಬ ಹುಡುಗ ಬರ್ತಾ ಇದ್ದಾರೆ ನೋಡಲಿಕ್ಕೆ ಶೂಟಿಂಗ್, ನಾವು ಅಲ್ಲಿಂದ ಬಿದ್ದು ಜಾರಿ ಹೋದ ಅಂತ. ಇಂಥ ಒಂದು ಎಲ್ಲ ಕಡೆ ನಮಗೆ ಕೊರಗಜ್ಜ ರಕ್ಷಣೆ ಮಾಡಿದ್ದಾರೆ. ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂತ ಹೇಳಿದರೆ, ಒಮ್ಮೆ ನಾನು ನೇತ್ರಾವತಿ ನದಿ ಹತ್ರ ಶೂಟಿಂಗ್ ಮಾಡ್ತಾಯಿದ್ದೆ, ರಾತ್ರಿ ಶೂಟಿಂಗ್. ಭವ್ಯ ಮೇಡಮ್ ಅವ್ರದ್ದು ಸೀಕ್ವೆನ್ಸ್ ಪಂಜಂದಾಯಿ ಅಂತ ಕ್ಯಾರೆಕ್ಟರ್. ಪಂಜಂದಾಯಿ ಕೂಡ ಈಗ ದೈವದ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಮಂಗಳೂರು ಭಾಗದಲ್ಲಿ. ಆ ಕ್ಯಾರೆಕ್ಟರ್ ಭವ್ಯ ಮೇಡಮ್ ಮಾಡ್ತಾಯಿದ್ರು. ರಾತ್ರಿ ಶೂಟದ್ದು. ನನಗೆ ಒಂದು ಹಿಂದಿನ 800 ವರ್ಷದ ಹಿಂದಿನ ಕತೆ ತಾನೇ. ನನಗೊಂದು ಮರದ ದೋಣಿ ಬೇಕಾಗಿತ್ತು, ಕರ್ರಗೆ ಕಪ್ಪು ಬಣ್ಣದ್ದು. ಬಂದಾಗ ಹೇಳಿದ್ರು ಹುಡುಗರು, ಇಲ್ಲ ಸರ್ ದೋಣಿ ಹಳೆ ದೋಣಿ ಸಿಗಲಿಲ್ಲ ನಮಗೆ ಅಂತೇಳಿ. ಮತ್ತು ಆಮೇಲೆ ಈ ಸಂಜೆ ಆಗುವಾಗ 7 ಗಂಟೆ ನಂತರ ನನಗೆ ರಿಫ್ಲೆಕ್ಷನ್ ಶಾಟ್ಗಳು ಬೇಕಾಗಿತ್ತು, ಪ್ರತಿಬಿಂಬದ ಶಾಟ್ಗೆ ಎಲ್ಲ ಕಡೆ. ಈ ವೇವ್ಸ್ ಸಿಕ್ಕಾಪಟ್ಟೆ ಬರಲಿಕ್ಕೆ ಎಲ್ಲಿಟ್ಟು ನನಗೆ ರಿಫ್ಲೆಕ್ಷನ್ ಸಿಗ್ತಾಯಿಲ್ಲ. ನದಿಯ ಆ ದಡದಲ್ಲಿ ಎಲೆಕ್ಷನ್ ಸ್ಪೀಚ್ ಜೋರಾಗಿ, ಇನ್ನು ಈ ಕಾಂಗ್ರೆಸ್ ಫಾರ್ಮೇಷನ್ ಆಗಲಿಲ್ಲ, ನಮ್ಮ ಸಿದ್ದರಾಮಯ್ಯ ಸರ್ ಆಗಿನ್ನೂ ಸ್ಪೀಕರ್ ಆಗಲಿಲ್ಲ, ಇವರೆಲ್ಲ ಭಾಷಣ ಆ ಕಡೆ ಮಾಡ್ತಾಯಿದ್ರು. ಅದು ನಮಗೆ ಬಂದು ಭಾಳ ಹೊಡಿತಾ ಇತ್ತು ಆ ಡಿಸ್ಟರ್ಬೆನ್ಸ್ ವೇವ್ಸ್. ಅಂದರೆ ನೀರಿನಲ್ಲಿ ಇದು ಶಬ್ದದ ಅಲೆಗಳು ಭಾಳ ವೇಗವಾಗಿ ಹರಡುತ್ತಲ್ವ, ಆ ಥರ ಬಂದು ನಮಗೆ ಡಿಸ್ಟರ್ಬ್ ಆಗ್ತಾಯಿತ್ತು. ಆಮೇಲೆ ಅವರು ಫೋಕಸ್ ಲೈಟ್ ಯೂಸ್ ಮಾಡಿದರು ಅಲ್ಲಿ. ಆ ಫೋಕಸ್ ಲೈಟ್ಗಳು ನಮ್ಮ ಏರಿಯಾಗೆ ಬಂದು ಅಪ್ಪಳಿಸ್ತದೆ, ನಮಗೆ ಲೈಟಿಂಗ್ ಮಾಡಲಿಕ್ಕೆ ಆಗ್ತಿಲ್ಲ, ಎಲ್ಲಿ ಇಟ್ಟು ತುಂಬ ಡಿಸ್ಟರ್ಬೆನ್ಸ್. ನಾನು ಫುಲ್ ಅಪ್ಸೆಟ್ ಆಗಿದೆ. ಭವ್ಯ ಮೇಡಮ್ ರೆಡಿಯಾಗಿ ಬಂದು ಒಂದು ದಿನ ನಾನು ಆಲ್ರೆಡಿ 4 ಸಲ ಶೂಟ್ ವೇಸ್ಟ್ ಆಗಿದೆ. ಅವತ್ತು ಮತ್ತೆ ವೇಸ್ಟ್ ಮಾಡಿದರೆ ಮತ್ತೊಂದಷ್ಟು ವೇಸ್ಟ್ ಆಗೋದು. ನಿಲ್ಲಿಸೋದು ನಮಗೆ 7-8 ಸಲ ನಂದು ಶೂಟಿಂಗ್ ಸ್ಟಾಪ್ ಆಗಿದೆ. ಒಂದೊಂದು ಸಲ ಶೂಟಿಂಗ್ ನಿಂತಾಗ 7ರಿಂದ 10 ಲಕ್ಷ ರೂಪಾಯಿ ವೇಸ್ಟ್ ಆಗುತ್ತೆ. ಇಟ್ಸ್ ನಾಟ್ ಈಸಿ. ಸೊ ಈಗ ಆ ಟೈಮಲ್ಲಿ ನಮಗೆ ಮೇಡಮ್ ಬರೋ ಟೈಮಿಗೆ ಕರೆಕ್ಟಾಗಿ ಲೈಟ್ ಆಫ್ ಆಯಿತು, ಕರೆಂಟ್ ಹೋಯಿತು. ಏನು ಡಿಸ್ಟರ್ಬೆನ್ಸ್ ಇತ್ತು ಅದು ನಿಂತೋಯ್ತು. ಏನು ಫೋಕಸ್ ಲೈಟ್ ನಮಗೆ ಅದು ನಿಂತೋಯ್ತು.
ಸ್ಥಳೀಯರು ಹೇಳಿದರು ನಿಮಗೆ ಅದು ವೇವ್ಸ್ ಎಲ್ಲ ಒಂದು ರಾತ್ರಿ 11 ಗಂಟೆ ನಂತರ ಸೆಟ್ಲ್ ಆಗುತ್ತೆ ಅಂತ. ನಾನು ಆಗ ಬಟ್ ಅದೇ ಟೈಮ್ಗೆ ವೇವ್ ಸೆಟ್ಲ್ ಆಯಿತು. ಇನ್ನೇನು ಶಾರ್ಟ್ ತೆಗಿಬೇಕು ಅಂತ ಹೇಳಿದ್ರೆ ಯಾರೋ ಒಂದು ದೂರದಲ್ಲಿ ಬರ್ತಾ ಇರಬೇಕಾದ್ರೆ ನಂಗೆ ತುಂಬ ನಾನು ಅರಚಾಡೋದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನೋಡ್ಬೇಕಾದ್ರೆ ಒಬ್ಬ ಏಜ್ಡ್ ಕಪ್ಪು ದೋಣಿಯಲ್ಲಿ, ಮರದ ದೋಣಿಯಲ್ಲಿ ಬರ್ತಾ ಇದ್ದಾನೆ ಶೂಟಿಂಗ್ ನೋಡಲಿಕ್ಕೆ ನದಿಯಲ್ಲಿ. ಇಷ್ಟೆಲ್ಲ ಪವಾಡಗಳು ಆಗ್ತಾ ಇರುವಾಗ ರಿಯಲಿಸ್ಟಾಗಿ. ಸೊ ನಮಗೊಂದು ಏನು ಇದೆ, ದೈವ ನಮ್ಮ ಜೊತೆ ಈ ಸಿನಿಮಾಕ್ಕೆ ಇದೆ. ಜನವರಿ ಸಂಕ್ರಾಂತಿ ಅಂತ ಮಾಡ್ತಾ ಇದ್ದೇವೆ. ಅಲ್ಲ ಅದು ಅಂದರೆ ನಾನು ಇದನ್ನು ಕೊರಗಜ್ಜ ದೈವಕೋಲವನ್ನು 2ನೇ ಕ್ಲಾಸಿಂದ ನೋಡ್ತಾ ಇದ್ದೆ. ಅದೊಂದು ನಿಗೂಢ ರೀತಿಯಲ್ಲಿ ಅದನ್ನು ಕೋಲ ಸೇವೆ ಮಾಡ್ತಾಯಿದ್ರು. ರಾತ್ರಿ 11 ಗಂಟೆ ನಂತರ ಕೋಲ ಶುರು ಆಗೋದು. ಆವಾಗ ಈ ದೊಡ್ಡ ದೊಡ್ಡ ಡ್ರಮ್ಸಲ್ಲಿ ಇಟ್ಕೊಂಡು ಬರ್ತಾಯಿದೆ ಯಾರು ಕೊರಗ ಜನಾಂಗದವರೇ. ಒಂಥರ ಭಾಳ ಒಂದು ಕ್ಯೂರಿಯಾಸಿಟಿ, ಬೇರೆ ಭೂತಕೋಲ ಥರ ಇಲ್ಲಿ ಇದಕ್ಕೆ ಆಗ್ತಿರಲಿಲ್ಲ. ಸೊ ನಿಗೂಢತೆಯ ಬಗ್ಗೆ ನನಗೆ ಭಾಳಷ್ಟು ಆಸಕ್ತಿ ಮೂಡ್ತಾ ಹೋಯಿತು. ಅದರ ಬಗ್ಗೆ ನಾನು ಪ್ರೋಸೆಸ್ ಸ್ಟಡಿ ಮಾಡ್ತಾನೇ ಬಂದೆ. ಸಿನಿಮಾ ಮಾಡಿದಾಗ ಫಾರ್ಚುನೇಟ್ಲಿ ಕೊರಗ ಜನಾಂಗದವರು ನನಗೆ ಕೊರಗಜ್ಜನ ಜನಾಂಗದವರು ಇನ್ನೂ ಇದ್ದಾರೆ, ಅವರ ಮನೆತನದವರು ಇನ್ನೂ ಇದ್ದಾರೆ, ಆ ನಿಜ ಕತೆ ಅವ್ರು ಕೊಟ್ಟರು. ಆ್ಯಂಡ್ ಇದು ನಿಮಗೆ ಯಾವುದೇ ಒಂದು ಸಿನಿಮಾಕ್ಕೂ ನೀವು ಹೋಲಿಕೆ ಆಗೋದ ರೀತಿಯ ಕತೆ ಇದೆ. ಏನು ಸಿನಿಮಾದೊಂದು ನೀವು ಫಾರ್ಮುಲಾ ಸ್ಟೋರೀಸ್ ಥರ ಇದನ್ನು ಯಾವುದಕ್ಕೂ ನೀವು ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಆ ಥರ ಒಂದು ಕತೆ ಇದೆ. ಈಗ ಬಂದಿರೋಂಥ ನಮ್ಮ ಡಿಸ್ಟ್ರಿಬ್ಯೂಷನ್ ಸುಮಾರು ಒಂದು 1500 ಸ್ಕ್ರೀನ್ಸ್ ಹೇಳಿದ್ದಾರೆ. ಬಟ್ ಅದು ಅಫಿಷಿಯಲ್ ಅಲ್ಲ. ಬಿಕಾಸ್ ಆ ಕ್ವಶನ್ಗಳು ಬಹುಶಃ ಪ್ರೊಡ್ಯೂಸರ್ ಬಿ ದ ಬೆಟರ್ ಪರ್ಸನ್ ಟು ಆನ್ಸರ್. ಈಗ ಅದು ಕಾಂಟ್ಯಾಕ್ಟ್ಸ್ಗಳನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. 2-3 ದೊಡ್ಡ ಕಂಪನಿಗಳು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇದು ಒಂದೇ ದಿವಸ ರಿಲೀಸ್ ಆಗ್ತದೆ ಸರ್? 3 ಲ್ಯಾಂಗ್ವೇಜನ್ನು ಫಸ್ಟ್ ರಿಲೀಸ್ ಮಾಡ್ತೇವೆ ಒಂದು ವೀಕ್, ಸೆಕೆಂಡ್ ವೀಕ್ ಮತ್ತೆ 3 ಲ್ಯಾಂಗ್ವೇಜ್. ಥ್ಯಾಂಕ್ ಯು.